ಎಲ್ರಿಗೂ ನಮಸ್ಕಾರ. ಡಿಮೆಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಇದು ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್, ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕಾಟರ್ ಜಾಯಿಂಟ್. ಈ ವಿಡಿಯೋನಲ್ಲಿ ನಾವು ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಮುಖಾಂತರ ಸಾಕೆಟ್, ಸ್ಪೈಗಾಟ್ ಮತ್ತು ಕಾಟರ್ನ ಸಪ್ರೇಟಾಗಿ ಸಾಲಿಡ್ ಮಾಡಲಿಂಗ್ ಮಾಡಿ ಅದನ್ನು ಅಸೆಂಬ್ಲಿ ಎನ್ವೈರ್ನ್ಮೆಂಟ್ ಥ್ರೂ ಅಸೆಂಬಲ್ ಮಾಡಿ ಕೊನೆಗೆ ನಾವು ಡ್ರಾಯಿಂಗ್ ಎನ್ವೈರ್ನ್ಮೆಂಟಿಂದ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕಾಟರ್ ಜಾಯಿಂಟ್ನ ಪ್ರಿನ್ಸಿಪಾಲ್ ವ್ಯೂನ ಜನ್ರೇಟ್ ಮಾಡಿಕೊಂಡು ಅದಕ್ಕೆ ಬಿಲ್ ಆಫ್ ಮೆಟೀರಿಯಲ್ನ ಇನ್ಸೆಟ್ ಮಾಡ್ತೀವಿ. ಡೀಟೇಲ್ಸ್ ಆಫ್ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕಾಟರ್ ಜಾಯಿಂಟ್ನ ನೋಡಿಬಿಡೋಣ. ಈ ಡ್ರಾಯಿಂಗ್ನಲ್ಲಿ 3 ಪಾರ್ಟ್ ಇದೆ: ಸಾಕೆಟ್, ಸ್ಪೈಗಾಟ್ ಮತ್ತು ಕಾಟರ್. ಪಾರ್ಟ್ ನಂಬರ್ 1, 2 ಆ್ಯಂಡ್ 3. ಮೊದಲಿಗೆ ನಾನು ಸಾಕೆಟ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಸಾಲಿಡ್ ಪಾರ್ಟ್. ಈ ಡ್ರಾಯಿಂಗ್ನಲ್ಲಿ ಪಾರ್ಟ್ ನಂಬರ್ 1 ಇಲ್ಲಿದೆ. ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಈ ಡೈಮೆನ್ಷನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಡ್ರಾಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ವ್ಯೂ ಮಾಡ್ಬೋದು. ಹಾಗಿದ್ರೆ ಬನ್ನಿ ಡೆಸ್ಕ್ಟಾಪ್ಗೆ ಹೋಗೋಣ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ ಇದೆ, ಅದರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಟೂಲ್ ಬಾರ್ಸ್ ಯಾವುದೆಲ್ಲ ಬೇಕು ಅಂತ ಹೇಳಿಬಿಡ್ತೀನಿ. ಇಲ್ಲಿ ವ್ಯೂ ಹೋಗಬೇಕು, ಅಲ್ಲಿಂದ ಟೂಲ್ ಬಾರ್ಸ್, ಮತ್ತೆ ಟೂಲ್ ಬಾರ್ಸ್. ಇಲ್ಲಿ ಬೇಕಿರೋ ಟೂಲ್ ಬಾರ್ ಮೇನ್ ಆ್ಯಂಡ್ ಫೀಚರ್ಸ್, ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ಇಲ್ಲಿ ಟೂಲ್ ಎಡ್ಜ್ ಬಾರ್, ಇದು ಟಿಕ್ ಆಗಿರಬೇಕು. ಇಲ್ಲಿ ನೇಮ್ಡ್ ವ್ಯೂಸ್ ಇದೆ, ಇದು ಮೇನ್ ಟೂಲ್ ಬಾರ್. ಅದರಲ್ಲಿ ನೇಮ್ಡ್ ವ್ಯೂಸ್ ಹೋಗಿ ISO ಅಂತ ಸೆಟ್ ಮಾಡ್ಕೋಬೇಕು. ಈ ಡ್ರಾಯಿಂಗ್ನ ನೋಡಿಬಿಡೋಣ. ಇಲ್ಲಿ 3 ಸೆಕ್ಷನ್ ಆಗಿ ಡಿವೈಡ್ ಆಗಿದೆ. ಇಲ್ಲಿ ಈ ಡಯಾಮೀಟರ್ 64 ಇದೆ, ನೆಕ್ಸ್ಟ್ 45 ಇದೆ, ನೆಕ್ಸ್ಟ್ 25 ಇದೆ. ಇದನ್ನು ಸ್ಟೆಪ್ ವೈಸ್ ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು 64 ಡಯಾಮೀಟರ್ ಸೆಕ್ಷನ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇಲ್ಲಿ ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡಬೇಕು. ಪ್ರೊಟ್ರೂಷನ್, ಇಲ್ಲಿಂದ ರೈಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ನೀವು ರೈಟ್ ರೆಫರೆನ್ಸ್ ಪ್ಲೇನ್ನ ಈ ಪ್ಲೇನ್ನ ಡೈರೆಕ್ಟಾಗೂ ಕ್ಲಿಕ್ ಮಾಡ್ಬೋದು, ಇಲ್ಲ ಅಂದರೆ ಎಡ್ಜ್ ಬಾರ್ನಿಂದ ಕೂಡ ನೀವು ರೈಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಪ್ರೊಟ್ರೂಷನ್ ಹೋಗಿ ರೈಟ್ ರೆಫರೆನ್ಸ್ ಪ್ಲೇನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸರ್ಕಲ್ ಬೈ ಸೆಂಟರ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ಈ ಪ್ಲೇನ್ ಸೆಂಟರ್ ಮೇಲೆ ಒಂದು ಸರ್ಕಲ್ನ ನಾನು ಡ್ರಾ ಮಾಡ್ತಾಯಿದ್ದೀನಿ. ಯೂಸಿಂಗ್ ಸ್ಮಾರ್ಟ್ ಡೈಮೆನ್ಷನ್, ಈ ಡೈಮೆನ್ಷನ್ ನಾನು ಫಿಕ್ಸ್ ಮಾಡ್ತೀನಿ ಆ್ಯಸ್ 64 mm. ಇಲ್ಲಿ ಡಯಾಮೀಟರ್ 64 ಫಿಕ್ಸ್ ಆಗಿದೆ. ಇಲ್ಲಿಂದ ನಾನು ರಿಟರ್ನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಆ್ಯಸ್ ಪರ್ ಡ್ರಾಯಿಂಗ್ ಇಲ್ಲಿ 25 mm ಇದೆ. ಸೊ ನಾನು 25 ಅಂತ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡ್ತಾಯಿದ್ದೀನಿ ಕೀಬೋರ್ಡ್ನಲ್ಲಿ. ಇಲ್ಲಿ ಡೈರೆಕ್ಷನ್ ಟುವರ್ಡ್ಸ್ ನಿಮ್ಮ ಕಡೆ ಇರಬೇಕು. ಇದು ಆ ಕಡೆ ಆದರೆ ಆ ಕಡೆ ಇಡಬಾರ್ದು, ಈ ಕಡೆ ನಿಮ್ಮ ಕಡೆ ಡೈರೆಕ್ಷನ್ ಇಟ್ಬಿಟ್ಟು ಕ್ಲಿಕ್ ಕೊಟ್ಟು ಫಿನಿಶ್ ಮತ್ತು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಗೇನ್ ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡಬೇಕು. ಒನ್ಸ್ ಅಗೇನ್ ರೈಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ಈಗ ಸರ್ಕಲ್ ಬೈ ಸೆಂಟರ್, ಜಸ್ಟ್ ಈ ಸರ್ಕಮ್ಫರೆನ್ಸ್ ಮೇಲೆ ಕರ್ಸರ್ನ ಪಾಸ್ ಮಾಡಿ ಕ್ಲಿಕ್ ಮಾಡಬಾರ್ದು. ಇಲ್ಲಿ ಸೆಂಟರ್ ಆಫ್ ದಿ ಸರ್ಕಲ್ ಬಂತು, ಅಲ್ಲಿಂದ ಇನ್ನೊಂದು ಸರ್ಕಲ್ನ ಡ್ರಾ ಮಾಡಿ. ಮತ್ತು ಯೂಸಿಂಗ್ ಸ್ಮಾರ್ಟ್ ಡೈಮೆನ್ಷನ್ ಈ ಡೈಮೆನ್ಷನ್ನ ಫಿಕ್ಸ್ ಮಾಡಬೇಕು. ಇವಾಗ ಈ ಡೈಮೆನ್ಷನ್ ಇಲ್ಲಿದೆ ನೋಡಿ, 45 mm ಡಯಾಮೀಟರ್. ಸೊ ಇದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ನಾನು ಆ್ಯಸ್ 45 mm. ಎಂಟರ್. ನೆಕ್ಸ್ಟ್ ಎಗೇನ್ ರಿಟರ್ನ್. ಈಗ ಡೈರೆಕ್ಷನ್ ಆಫ್ ಪ್ರೊಟ್ರೂಷನ್ ಆ ಕಡೆ ಇರಬೇಕು. ಇಲ್ಲಿ ಲೆಂತ್ ನೋಡೋಣ. ಇದು ನಮ್ಮ ರೆಫರೆನ್ಸ್ ಪ್ಲೇನ್, ಇದು ರೈಟ್ ರೆಫರೆನ್ಸ್ ಪ್ಲೇನ್ ಆದರೆ ಈ ಕಡೆಯಿಂದ ನಾವು ಈ ಕಡೆ ಮೂವ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಇದು 45 ಸೆಕ್ಷನ್ ಇಲ್ಲಿದೆ. ಸೊ ಈ 89 ಲೆಂತ್ ಇಲ್ಲಿಂದ ಬಂದಿದೆ. ಸೊ ಅದು 89 - 25 ಆಗಿರುತ್ತೆ. ಸೊ ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ 89 - 25.
ಎಂಟರ್ ಅಂತ ಕೊಟ್ಟರೆ ಅದು 64 ಬರ್ತಾಯಿದೆ. ಇಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಫಿನಿಶ್, ಕ್ಯಾನ್ಸಲ್. ಇಲ್ಲಿ ಶಾಫ್ಟ್ನ ಮಾಡ್ತಾಯಿದ್ದೀವಿ. ಶಾಫ್ಟ್ ಆಫ್ ಡಯಾಮೀಟರ್ 25, ಆದರೆ ಇಲ್ಲಿ ಲೆಂತ್ ಆಫ್ ಶಾಫ್ಟ್ ಕೊಟ್ಟಿಲ್ಲ ಬಿಕಾಸ್ ಶಾಫ್ಟ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಸೊ ಇಲ್ಲಿ ಲೆಂತ್ ಆಫ್ ಶಾಫ್ಟ್ನ ನಾನು 30 ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಈ ಶಾಫ್ಟ್ ಡಯಾಮೀಟರ್ 25. ಒನ್ಸ್ ಅಗೇನ್ ಪ್ರೊಟ್ರೂಷನ್. ಈಗ ಸ್ಲೈಟ್ಲಿ ರೊಟೇಟ್ ಮಾಡ್ತಿದ್ದೀನಿ. ರೊಟೇಟ್ ಮಾಡೋಕ್ಕೆ ನಾನು ಮೌಸ್ ಸ್ಕ್ರೋಲ್ ಬಟನ್ನ ಪ್ರೆಸ್ ಮಾಡಿ ಮೌಸ್ನ ನಾನು ಮೂವ್ ಮಾಡ್ತಾಯಿದ್ದೀನಿ, ರೊಟೇಟ್ ಆಗ್ತಾಯಿದೆ. ಸೊ ಪ್ರೊಟ್ರೂಷನ್. ಈಗ ಇಲ್ಲಿ ಈ ಫೇಸ್ನ ಸೆಲೆಕ್ಟ್ ಮಾಡಬೇಕು. ಈ ಸೆಕೆಂಡ್ ಪ್ರೊಟ್ರೂಷನ್ನ ಎಂಡ್ ಫೇಸ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದೆ ನಾನು. ನೆಕ್ಸ್ಟ್ ಸರ್ಕಲ್ ಬೈ ಸೆಂಟರ್, ಇದಕ್ಕೆ ಟಚ್ ಮಾಡಿ ಕ್ಲಿಕ್ ಮಾಡಬಾರ್ದು. ಸೆಂಟರ್, ಇಲ್ಲಿ ಸೆಂಟರ್ ಬಂತು, ಅಲ್ಲಿಂದ ಒಂದು ಸರ್ಕಲ್ನ ಡ್ರಾ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್. ಈ ಡೈಮೆನ್ಷನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಸ್ 25 mm. ಇಲ್ಲಿಂದ ರಿಟರ್ನ್. ಈಗ ಪ್ರೊಟ್ರೂಷನ್ ಡಿಸ್ಟೆನ್ಸ್ ನಾನು 30 ಅಂತ ಫಿಕ್ಸ್ ಮಾಡ್ತಾಯಿದ್ದೀನಿ. 30 ಇದು ಶಾಫ್ಟ್ ಲೆಂತ್ ಆಯಿತು. ಮತ್ತು ಕ್ಲಿಕ್, ಫಿನಿಶ್, ಕ್ಯಾನ್ಸಲ್. ಈಗ ನೇಮ್ಡ್ ವ್ಯೂಸ್ ಹೋಗಿ ಅಲ್ಲಿಂದ ISO ಅಂತ ಸೆಟ್ ಮಾಡಬೇಕು. ಇವಾಗ ನಾವು ಇಲ್ಲಿ ಟೇಪರ್ ಸೆಕ್ಷನ್ನ ಮಾಡಬೇಕು. ಇಲ್ಲೊಂದು ಕಟೌಟ್ ಇದೆ ಟೇಪರ್. ಆ ಟೇಪರ್ ಕ್ಯಾಲ್ಕುಲೇಷನ್ನ ಮೊದಲಿಗೆ ನೋಡಿಬಿಡೋಣ. ನೋಡಿ, ಈ ಫಿಗರ್ನಲ್ಲಿ ಈ ಲೆಂತ್ ಇದೆ ಈ ಟೇಪರ್ ಈ ಸೆಕ್ಷನ್ ಮೇಲೆ. ಆ ಲೆಂತ್ 45 ಇದೆ ಮತ್ತು ಟೇಪರ್ 1:30 ಇದೆ. ಈ ಲೆಂತ್ನ ನಾವು ಪ್ರಾಪರಾಗಿ ನೋಡಿದರೆ ಇದು 33.25 + 25 ಮತ್ತು -22 ಇದೆ. ಸೊ ಇದು ಟೇಪರ್ ಈ ಥರ ಬರಬೇಕು. ಇಲ್ಲಿ ಲೆಂತ್, ಇಲ್ಲಿ ಟೇಪರ್ 1:30 ಕೊಟ್ಟಿದ್ದಾರೆ. ಲೆಂತ್ 45 ಇದೆ ಮತ್ತು ಟಾಪ್ ಈ ಸೆಕ್ಷನ್ ಡೈಮೆನ್ಷನ್ ಇದೆ. ಆ ಡೈಮೆನ್ಷನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಟ್ ಈಸ್ 33.25 + 25 -22. ಸೊ ದ್ಯಾಟ್ ವಿಲ್ ಬಿಕಮ್ 36.25. ಸೊ ನೆಕ್ಸ್ಟ್ ಇಲ್ಲಿ ಬಾಟಮ್ನಲ್ಲಿ ಲೆಂತ್ ನಮ್ಗೆ ಗೊತ್ತಿಲ್ಲ, ಅದನ್ನು ನಾನು Y ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಲ್ಕುಲೇಷನ್ ಈ ಥರ ಇದೆ. ಟೇಪರ್ 1:30 ಇದೆ. ಸೊ 30ಗೆ 1 mm ರೆಡ್ಯೂಸ್ ಆದರೆ 45 ಲೆಂತ್ಗೆ ಎಷ್ಟು ರೆಡ್ಯೂಸ್ ಆಗಬೇಕು? ಇಲ್ಲಿಂದ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 45 × 1 / 30. ಸೊ ದ್ಯಾಟ್ ಆನ್ಸರ್ ವಿಲ್ ಬಿಕಮ್ 1.5 mm. ಈ 1.5 mm ಇಂದ ನಾನು 36.25ನ 1.5ಇಂದ ಮೈನಸ್ ಮಾಡಿದರೆ ನನಗೆ Y ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ದಿ ಆನ್ಸರ್ ಈಸ್, ಅಂದರೆ ಈ ವ್ಯಾಲ್ಯೂ, ಈ ಲೆಂತ್ Y = 34.75 ಆಯಿತು. ಇದೇ ಟೇಪರ್ ಸೆಕ್ಷನ್ನ ನಾವು ಕಟ್ಔಟ್ ಮೂಲಕ ನಾವು ಮಾಡಬೇಕು. ಇಲ್ಲಿ ಕಟ್ಔಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಈಗ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ನಾನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಲೈನ್ 2ನ ಸೆಲೆಕ್ಟ್ ಮಾಡಿ ಸುಮ್ಮನೆ ಆ ಕಟ್ಔಟ್ ಶೇಪ್ ಏನಿದೆ, ಅಂದರೆ ಟೇಪರ್ಡ್ ಶೇಪ್ ಏನಿದೆ ಅದನ್ನು ಡ್ರಾ ಮಾಡಬೇಕು. ಇಲ್ಲಿ ಸ್ಟ್ರೈಟ್ನೆಸ್ ಮೇಂಟೈನ್ ಮಾಡಬೇಕು. ಸೊ ಇದು ಕಟ್ಔಟ್ ಪ್ರೊಫೈಲ್ ಆಯಿತು. ಇವಾಗ ಇದಕ್ಕೆ ರಿಲೇಷನ್ ಕೊಡ್ತೀನಿ. ಇಲ್ಲಿ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಇದೆ ಮತ್ತು ಈ ಕಡೆ ಡ್ರಾ ಟೂಲ್ ಇದೆ. ನಾನು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನ ಈ ಕಡೆ ಹಾಕ್ತಾಯಿದ್ದೀನಿ, ಡ್ರಾ ಟೂಲ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಈ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಕೊಲೀನಿಯರ್ ಅಂತ ಟೂಲ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ದಿಸ್ ಲೈನ್ ಶುಡ್ ಬಿ ಕೊಲೀನಿಯರ್ ಟು ದಿಸ್ ಲೈನ್. ಅದೇ ರೀತಿ ಬಾಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಇದಕ್ಕೆ ಕೊಲೀನಿಯರ್ ಅಂತ ಮಾಡಿ. ನಾವು ಯು ಹ್ಯಾವ್ ಟು ಸೆಲೆಕ್ಟ್ ಸ್ಮಾರ್ಟ್ ಡೈಮೆನ್ಷನ್. ಈ ಡೈಮೆನ್ಷನ್ ಇಲ್ಲಿಂದ ಈ ಎಂಡ್ಗೆ ಡ್ರಾಯಿಂಗ್ನಲ್ಲಿ 22 ಇದೆ. ಡ್ರಾಯಿಂಗ್ನ ನೋಡಿಬಿಡೋಣ. ನೋಡಿ, ಈ ಎಂಡ್ ಮತ್ತು ಈ ಎಂಡ್ ಡಿಸ್ಟೆನ್ಸ್ 22 ಇದೆ. ಸೊ ಅದನ್ನು ನಾನಿಲ್ಲಿ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಏನಿಲ್ಲಿ ಟಾಪ್ ಲೆಂತ್ ಇದೆ ಮತ್ತು ಬಾಟಮ್ ಲೆಂತ್ ಇದೆ ಟೇಪರ್ದು, ಅದನ್ನು ನಾವು ಎಂಟರ್ ಮಾಡಬೇಕು. ಸೊ ಅಲ್ಲಿ ಟಾಪ್ ಲೆಂತ್ 33.25 + 25 -22. ನಾನು ಅದೇ ರೀತಿ ಅದನ್ನು ಎಂಟರ್ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್, ಈ ಲೈನ್ನ ಸೆಲೆಕ್ಟ್ ಮಾಡಬೇಕು. 33.25 + 25 -22. So this will become 36.25.
ಇದು ನಾವು ಕ್ಯಾಲ್ಕುಲೇಟ್ ಮಾಡಿರೋ ಲೆಂತ್, ಸೊ ಅದು 34.75 ಇದೆ. ಎಂಟು. ಸೊ ಇಲ್ಲಿದೆ ಅದು y is equal to 34.75. ಸೊ ಆ ಡೈಮೆನ್ಷನ್ ನಾನಿಲ್ಲಿ ಫಿಕ್ಸ್ ಮಾಡಿದ್ದೀನಿ. ಆದರೆ ನೀವು ಡ್ರಾಯಿಂಗ್ನ ನೋಡಿದರೆ ಆ ಕಟ್ಔಟ್ ಮೇಲೆ ಕೂಡ ಪಾಸ್ ಆಗ್ತಾ ಇದೆ. ಇಲ್ಲಿ ಡಾಟೆಡ್ ಲೈನ್ ನಮಗೆ ಕಾಣ್ತಾ ಇದೆ. ಇಲ್ಲಿ ಟಾಪ್ ವ್ಯೂನಲ್ಲಿ ನೋಡಿ, ಆ ಕಟ್ಔಟ್ ಡಿಸ್ಟೆನ್ಸ್ ಇದೆ 7.5. ಇದು ಈ ಥರ ಪಾಸ್ ಆಗಬೇಕು. ಸೊ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ಏನು ಮಾಡಬೇಕು, ಇಲ್ಲಿಂದ ಲೈನ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಅಬೋವ್ ಇದೆಯಲ್ಲ, ಅಲ್ಲೊಂದು ಲೈನ್ ಈ ಥರ ಡ್ರಾ ಮಾಡಿ. ಈ ಲೈನ್ನ ಎಂಡ್ ಮಾಡಬೇಕಂದ್ರೆ ರೈಟ್ ಕ್ಲಿಕ್ನ ಯೂಸ್ ಮಾಡ್ಬೋದು, ಆರ್ ಕೀಬೋರ್ಡಿಂದ ಎಸ್ಕೇಪ್ ಬಟನ್ ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ನಾನು ಈ ಬಾಟಮ್ನಲ್ಲಿ ಇನ್ನೊಂದು ಪ್ಯಾರಲಲ್ ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ರೈಟ್ ಕ್ಲಿಕ್ ಕೊಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಡ್ರಾ ಟೂಲ್ನಲ್ಲಿ ಒಂದು ಟೂಲ್ ಇದೆ, ಎಕ್ಸ್ಟೆಂಡ್ ಟು ನೆಕ್ಸ್ಟ್ ಅಂತ. ಆ ಎಕ್ಸ್ಟೆಂಡ್ ಟು ನೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇದು ಸೆಂಟರ್ ಆಫ್ ದಿ ಪ್ಲೇನ್ ಅಂದರೆ ನೀವು ಜಸ್ಟ್ ಇಲ್ಲಿ ಕರ್ಸರ್ನ ತಗೊಂಡೋಗಿ ಆ ಲೈನ್ ನೋಡಿ ಎಕ್ಸ್ಟೆಂಡ್ ಆಗ್ತಾಯಿದೆ. ಸೊ ಅಲ್ಲಿ ರೆಡ್ ಕಲರ್ ಬರ್ತಾಯಿದೆ, ಜಸ್ಟ್ ಒಂದು ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ, ಅಲ್ಲಿಗೆ ಎಕ್ಸ್ಟೆಂಡ್ ಆಯಿತು. ನೆಕ್ಸ್ಟ್ ಈ ಸೆಂಟರ್ನಿಂದ ಬಾಟಮ್ ಬನ್ನಿ, ಇಲ್ಲಿ ಲೈನ್ ಎಕ್ಸ್ಟೆಂಡ್ ಆಗ್ತಾಯಿದೆ, ಜಸ್ಟ್ ರೆಡ್ ಆಯಿತು ನೋಡಿ. ಇವಾಗ ಲೆಫ್ಟ್ ಕ್ಲಿಕ್ ಮಾಡಿ, ಇದು ಈ ಲೈನ್ಗೆ ಎಕ್ಸ್ಟೆಂಡ್ ಆಯಿತು. ಅದೇ ರೀತಿ ನಾವು ಈ ಕಡೆ ಕೂಡ ಮಾಡಬೇಕು. ಕ್ಲಿಕ್, ಎಕ್ಸ್ಟೆಂಡ್. ಈಗ ಬಾಟಮ್ನಲ್ಲಿ ಕ್ಲಿಕ್ ಆ್ಯಂಡ್ ಎಕ್ಸ್ಟೆಂಡ್. ಈಗ ನಾವು ಪ್ರೊಫೈಲ್ ಯಾವಾಗಲೂ ಕ್ಲೋಸ್ಡ್ ಆಗಿರಬೇಕು ಮತ್ತು ಅನ್ವಾಂಟೆಡ್ ಲೈನ್ಸ್ ಎಲ್ಲ ಇರಬಾರ್ದು ಅಲ್ಲಿ. ಸೊ ಅದನ್ನು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡೋಕ್ಕೆ ನಾನು ಟ್ರಿಮ್ ಕಮಾಂಡ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಟ್ರಿಮ್, ಈ ಲೈನ್ನ ಟ್ರಿಮ್ ಮಾಡ್ತಾಯಿದ್ದೀನಿ. ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಬೋದು, ಆರ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್, ಲೆಫ್ಟ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡ್ಬೋದು. ಸೊ ಈ ಎರಡು ಲೈನ್ನ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಈ ಮಿಡಲ್ ಲೈನ್ ಅಲ್ಲಿ ಟ್ರಿಮ್ ಆಗಿದೆ. ನೆಕ್ಸ್ಟ್ ಇದು ಬೇಡ, ಇದು ಕೂಡ ಬೇಡ. ಸೊ ಇದು ನಮ್ಮ ಕಟ್ಟಿಂಗ್ ಪ್ರೊಫೈಲ್ ಆಯಿತು. ಸೊ ನಾವು ಕಟ್ಔಟ್ನಲ್ಲಿ ಇದ್ದೀವಿ. ಇಲ್ಲಿಂದ ರಿಟರ್ನ್ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ, ಕಟ್ಔಟ್ ಸಿಮೆಟ್ರಿಕ್ ಎಕ್ಸ್ಟೆಂಡ್. ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ಅದು ಎರಡು ಸೈಡ್ ಹೋಗ್ತಾ ಇದೆ. ಇಲ್ಲಿಗ ಡಿಸ್ಟೆನ್ಸ್ ಡ್ರಾಯಿಂಗ್ನಲ್ಲಿ ಏನಿದೆ, 7.5 ಇದೆ ನೋಡಿ. ಇಲ್ಲಿ ಡ್ರಾಯಿಂಗ್ನಲ್ಲಿ 7.5 ಇದೆ. ಸೊ ಆ ಡಿಸ್ಟೆನ್ಸ್ನ ನಾನು ಎಂಟರ್ ಮಾಡ್ತಾಯಿದ್ದೀನಿ ಆ್ಯಸ್ 7.5 ಮತ್ತು ಎಂಟು. ಇಲ್ಲಿ ನೋಡಿ, ಆ ಕಟ್ಔಟ್ ಕ್ರಿಯೇಟ್ ಆಗಿದೆ ಇವಾಗ. ಸೊ ಇಲ್ಲಿಂದ ಫಿನಿಶ್ ಮತ್ತು ಕ್ಯಾನ್ಸಲ್. ಇನ್ನೊಮ್ಮೆ ಡ್ರಾಯಿಂಗ್ ನೋಡೋಣ. ಈ ಕಟ್ಔಟ್ ಅಲ್ಲಿ ರೌಂಡಲ್ಲಿದೆ, ಆ ರೌಂಡ್ ಶೇಪಲ್ಲಿದೆ. ಸೊ ಆ ರೌಂಡನ್ನ ನಾನು ಈಗ ಮಾಡಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ಈ ವ್ಯೂಸ್ನಲ್ಲಿ, ಅಂದರೆ ಈ ಮೇನ್ ಟೂಲ್ ಬಾರ್ಸ್ನಲ್ಲಿ ನಾನು ಈ ಡ್ರಾಪ್ ಶ್ಯಾಡೋನ ಫಸ್ಟ್ ಆಫ್ ಆಲ್ ನಾನು ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಎಲ್ಲ ಹಿಡನ್ ಎಡ್ಜಸ್ ನನಗೆ ಈಸಿಲಿ ಕಾಣ್ತಾ ಇದೆ ಇಲ್ಲಿ. ಸೊ ಇಲ್ಲಿಂದ ನಾನು ರೌಂಡ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ರೇಡಿಯಸ್ 7.5 ಡಿವೈಡ್ ಬೈ 2 ಎಂಟರ್ ಕೊಡ್ತಾಯಿದ್ದೀನಿ. ಸೊ ದ್ಯಾಟ್ ವಿಲ್ ಬಿಕಮ್ 3.75. ಇಲ್ಲಿ ಏನೆಲ್ಲ ಕಾರ್ನರ್ಸ್ ಕಾಣ್ತಾ ಇದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಇಲ್ಲಿ ಗ್ರೀನ್ ಬಟನ್ ಇದೆ, ರೌಂಡ್ ಆಸೆಪ್ಟ್. ನೀವು ರೈಟ್ ಕ್ಲಿಕ್ ಕೂಡ ಕೊಡ್ಬೋದು, ಆರ್ ಎಂಟರ್ ಕೂಡ ಕೊಡ್ಬೋದು ಕೀಬೋರ್ಡಿಂದ. ಇಲ್ಲಿ ನಾನು ಗ್ರೀನ್ ಬಟನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ಮತ್ತು ಪ್ರಿವ್ಯೂ, ಫಿನಿಶ್, ಕ್ಯಾನ್ಸಲ್. ಈಗ ರೌಂಡ್ ಇಲ್ಲಿ ಕಂಪ್ಲೀಟ್ ಆಗಿದೆ. ನಾನು ಅಗೇನ್ ಇದನ್ನು ISO ಅಂತ ಕೊಡ್ತೀನಿ ಮತ್ತು ಇಲ್ಲಿ ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೌ ದಿಸ್ ಕಂಪ್ಲೀಟ್ಸ್ ದಿ ರೌಂಡ್. ಅಗೇನ್ ISO ಫಿಟ್ ಅಂತ ಕೊಡ್ತೀನಿ. ಒನ್ಸ್ ಅಗೇನ್ ಡ್ರಾಯಿಂಗ್ನ ನೋಡೋಣ. ಇಲ್ಲಿ ಇನ್ನೊಂದು ಕಟ್ಔಟ್ ಇದೆ ನೋಡಿ, ಡಯಾಮೀಟರ್ 30. ಈ ಡಯಾಮೀಟರ್ 30 ಕಟ್ಔಟ್ ಎಷ್ಟು ಲೆಂತ್ ಇದೆ ನೋಡಿ, ಇಲ್ಲಿ ಇಷ್ಟು ತನಕ ಇದೆ. ಸೊ ದ್ಯಾಟ್ ವಿಲ್ ಬಿಕಮ್ 89 ಮೈನಸ್ 12.5. ಸೊ ನಾನು ಕಟ್ಔಟ್ ಈ ಸರ್ಫೇಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಕಟ್ಔಟ್ ಈ ಎಂಡ್ ಫೇಸ್ ಆಫ್ ಪ್ರೊಟ್ರೂಷನ್ 1ನ ನಾನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಸರ್ಕಲ್ ಬೈ ಸೆಂಟರ್, ಜಸ್ಟ್ ಸೆಂಟರ್ನ ಪ್ರೊವೋಕ್ ಮಾಡಿ ಸರ್ಕಲ್ ಥ್ರೂ. ಈ ಸೆಂಟರಿಂದ ಒಂದು ಸರ್ಕಲ್ ಹಾಕಿ, ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಈ ಡಯಾಮೀಟರ್ 30 ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಇಟ್ ಈಸ್ 89 ಮೈನಸ್ 12.5 ಎಂಟರ್ ಕೊಡಿ.
ಸೊ ಅದು 76.5 ಆಗಿದೆ. ಸೊ ಕ್ಲಿಕ್, ಫಿನಿಶ್, ಕ್ಯಾನ್ಸಲ್. ಸೊ ಇಲ್ಲೊಂದು ನೋಟ್ ಇದೆ, ಆಲ್ ಅನ್ಮೆನ್ಷನ್ಡ್ ಫಿಲೆಟ್ಸ್ ಆ್ಯಂಡ್ ರೌಂಡ್ಸ್ ರೇಡಿಯೈ 3 mm ಅಂತ. ನಾನಿವಾಗ ಈ ಶಾಫ್ಟ್ ಫಿಲೆಟ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲೆಲ್ಲ ರೌಂಡ್ ಇದೆ ನೋಡಿ, ಇಲ್ಲೊಂದು ರೌಂಡ್ ಇದೆ, ಇಲ್ಲೊಂದು ರೌಂಡ್ ಇದೆ, ಇಲ್ಲಿ ಒಳಗಡೆ ಕಟ್ಔಟ್ ಸೆಕ್ಷನಲ್ಲಿ ರೌಂಡ್ ಇದೆ, ಎಲ್ಲ ಕಾರ್ನರ್ಸಲ್ಲಿ ರೌಂಡ್ ಇದೆ. ಸೊ ರೌಂಡನ್ನ ಈಗ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ರೆಫರೆನ್ಸ್ ಪ್ಲೇನ್ನ ನಾನು ಹೈಡ್ ಮಾಡ್ತೀನಿ. ಇಲ್ಲಿ ಟಾಪ್ ರೆಫರೆನ್ಸ್ ಪ್ಲೇನ್, ರೈಟ್ ಕ್ಲಿಕ್, ಹೈಡ್. ಇದು ಎಡ್ಜ್ ಬಾರ್ ಇದು. ಸೊ ರೈಟ್ ರೆಫರೆನ್ಸ್ ಪ್ಲೇನ್, ರೈಟ್ ಕ್ಲಿಕ್, ಹೈಡ್. ಅದೇ ರೀತಿ ಫ್ರಂಟ್, ರೈಟ್ ಕ್ಲಿಕ್, ಹೈಡ್. ಫಿಟ್ ಕೊಡ್ತೀನಿ. ಮತ್ತು ಇಲ್ಲಿಂದ ಮೈನ್ ಟೂಲ್ ಬಾರಿಂದ ನಾನು ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಎಲ್ಲ ಹಿಡನ್ ಎಡ್ಜಸ್ ವಿಸಿಬಲ್ ಇದೆ. ಫಸ್ಟ್ ನಾನು ರೌಂಡ್ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ಅನ್ಮೆನ್ಷನ್ಡ್ ರೌಂಡ್ ಮತ್ತು ಫಿಲೆಟ್ ಡೈಮೆನ್ಷನ್ 3 mm ಇದೆ. 3 ಅಂತ ಟೈಪ್ ಮಾಡಿ ಎಂಟರ್ ಕೊಡಬೇಕು. ಎಂಟರ್ ಆಯಿತು. ಈಗ ಈ ಎಡ್ಜನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ಎಡ್ಜ್ ಇದೆ. ನೆಕ್ಸ್ಟ್ ನೀವು ಈ ಕಡೆ ಬಂದರೆ ಇಲ್ಲಿ ಕಟ್ಔಟ್ ಆಗಿದೆ. ಸೊ 2 ಸಲ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಡೌನಲ್ಲಿ ಒಂದು ಎಡ್ಜ್ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಮತ್ತು ಇಲ್ಲೊಂದು ಎಡ್ಜ್ ಇದೆ, ಈ ಎಡ್ಜ್ ಕೂಡ ಇದೆ. ಮತ್ತು ನಾವು ಕಟ್ಔಟ್ ಮಾಡಿರೋದು 30 mm ಅದು ಎಲ್ಲಿ ಲೆಂತ್ ಎಂಡ್ ಆಗಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಸೊ ಇದು ಸೆಲೆಕ್ಟೆಡ್. ಮತ್ತು ಆಸೆಪ್ಟ್, ಪ್ರಿವ್ಯೂ, ಫಿನಿಶ್, ಕ್ಯಾನ್ಸಲ್. ನೋಡಿ ಇಲ್ಲಿ ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ನ ಸೆಲೆಕ್ಟ್ ಮಾಡ್ತೀನಿ. ಇದು ರೌಂಡ್ ಈ ಥರ ಕಂಪ್ಲೀಟ್ ಆಗಿದೆ. ಸೊ ಅಗೇನ್ ISO ಸೆಟ್ ಮಾಡಿ ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಕೊಟ್ಟು ನೆಕ್ಸ್ಟ್ ಇವಾಗ ಚಾಂಫರ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಚಾಂಫರ್ ಸೆಟ್ ಬ್ಯಾಕ್ 3 mm ಎಂಟು ಈ ಶಾಫ್ಟ್ ಎಂಡ್ ಏನಿದೆ, ಎಡ್ಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಆಸೆಪ್ಟ್, ಫಿನಿಶ್, ಕ್ಯಾನ್ಸಲ್. ಸೊ ISO ಮತ್ತು ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್, ಫಿಟ್. ನೆಕ್ಸ್ಟ್ ಇದಕ್ಕೆ ಮೆಟೀರಿಯಲ್ನ ಹಾಕಬೇಕು. ಸೊ ಸಾಕೆಟ್ಗೆ FE410W ಇದೆ. ಸೊ ಅದು ಟೂಲ್ಸ್, ಮೆಟೀರಿಯಲ್ ಟೇಬಲ್, ಇಲ್ಲಿ ಮೆಟೀರಿಯಲ್ FE410W. ನೆಕ್ಸ್ಟ್ ಅಪ್ಲೈ ಟು ಮಾಡೆಲ್. ಈ ಪಾರ್ಟ್ನ ಇವಾಗ ನಾವು ಸೇವ್ ಮಾಡಬೇಕು. ಸೇವ್ ಮಾಡೋ ಮುಂಚೆ ನಾನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ ಆ್ಯಸ್ ಸಾಕೆಟ್ ಆ್ಯಂಡ್ ಸ್ಪೈಗರ್ ಕ್ವಾರ್ಟರ್ ಜಾಯಿಂಟ್ ಅಂತ. ಸೊ ಫೈಲ್, ಸೇವ್. ಸೊ ಇಲ್ಲಿ ಸೇವ್ನಲ್ಲಿ ಪ್ರಾಪರ್ಟಿ ಬರ್ತಾಯಿದೆ. ಇಲ್ಲಿ ಸಮ್ಮರಿನಲ್ಲಿ ಟೈಟಲ್ ಕೊಡಬೇಕು. ಟೈಟಲ್ ಈಸ್ ಸಾಕೆಟ್. ಕ್ಯಾಪ್ಸ್ ಲಾಕ್ ಆನ್ ಮಾಡಿಕೊಂಡು ಟೈಪ್ ಮಾಡಬೇಕಿದು ಸಾಕೆಟ್. ಈ ಸಾಕೆಟ್ ಟೈಟಲ್ನ ನಾನು ಟೈಪ್ ಮಾಡಿಬಿಟ್ಟು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್, ಕಾಪಿ ಮಾಡ್ತಾಯಿದ್ದೀನಿ. ಕಾಪಿ. ಇದು ನನ್ನ ಟೈಮ್ನ ಸೇವ್ ಮಾಡುತ್ತೆ. ಇನ್ನೊಂದು ಸಲ ನಾನು ಟೈಪ್ ಮಾಡಬೇಕಾಗಿಲ್ಲ. ಮತ್ತು ಓಕೆ ಅಂತ ಕೊಡಬೇಕು. ಈಗ ಎಲ್ಲಿ ಅಂತ ಕೇಳುತ್ತೆ. ನನ್ನ ಸಿಸ್ಟಮ್ನಲ್ಲಿ ಎಫ್ ಡ್ರೈವ್ ಅಂತ ಇದೆ, ಅಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಿದ್ದೀನಿ. ಕ್ರಿಯೇಟ್ ನ್ಯೂ ಫೋಲ್ಡರ್. ಆ ಫೋಲ್ಡರ್ ಹೆಸರು ಕೊಡ್ತೀನಿ ಸಾಕೆಟ್ ಆ್ಯಂಡ್ ಸ್ಪೈಗಾಟ್. ಕ್ವಾರ್ಟರ್ ಜಾಯಿಂಟ್ ಇದೊಂದು ಫೋಲ್ಡರ್. ನಾನು ಓಕೆ ಅಂತ ಕೊಡ್ತೀನಿ. ಫೋಲ್ಡರ್ ಕ್ರಿಯೇಟ್ ಆಗಿದೆ. ಈ ಫೋಲ್ಡರ್ ಒಳಗಡೆ ಫೈಲ್ ನೇಮ್ ನಾನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡ್ತೀನಿ. ಆಗಲಿ ನಾನು ಕಾಪಿ ಮಾಡಿದ್ದೀನಿ ಸಾಕೆಟ್ನ. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ನಾನು ಪೇಸ್ಟ್ ಅಂತ ಕೊಡ್ತೀನಿ. ಈಗ ನೀವು ಚೇಂಜಸ್ ನೋಡಿ. ಇಲ್ಲಿ ಪಾರ್ಟ್ 1 ಅಂತ ಇದೆ. ನಾನು ಫೈಲ್ ನೇಮ್ ಸಾಕೆಟ್ ಅಂತ ಕೊಡ್ತಾ ಇದ್ದೀನಿ. ನಾನು ಸೇವ್ ಅಂತ ಕೊಟ್ಟು ಕೂಡಲೇ ಇಲ್ಲಿ ಚೇಂಜಸ್ ಆಗಿದೆ ಆ್ಯಸ್ socket.pr. .pr is the file extension for solid part. ಇದು ಇವಾಗ ಸಾಕೆಟ್ ಕಂಪ್ಲೀಟ್ ಆಗಿದೆ. ನಾನು ಈ ಸೆಕೆಂಡ್ ವಿಂಡೋನ ಇಲ್ಲಿಂದ ನಾನು ಕ್ಲೋಸ್ ಮಾಡ್ಬೋದು. ಇವಾಗ ನಾವು ಒನ್ಸ್ ಅಗೇನ್ ಡೀಟೇಲ್ಸ್ನ ನೋಡೋಣ. ಇವಾಗ ನಾವು ಕಂಪ್ಲೀಟ್ ಮಾಡಬೇಕು ಪಾರ್ಟ್ ನಂಬರ್ 2 ಸ್ಪೈಗಾಟ್. ಈ ಡ್ರಾಯಿಂಗ್ನಲ್ಲಿ ಪಾರ್ಟ್ ನಂಬರ್ 2 ಸ್ಪೈಗಾಟ್ ಇಲ್ಲಿದೆ. ಫ್ರಂಟ್ ವ್ಯೂ ಆ್ಯಂಡ್ ಟಾಪ್ ವ್ಯೂ. ಇಲ್ಲಿ 3 ಸೆಕ್ಷನ್ ಇದೆ. ಒನ್ಸ್ ಅಗೇನ್ ಈ ಡಯಾಮೀಟರ್ 38 ಇದೆ, ಈ ಡಯಾಮೀಟರ್ 30 ಇದೆ. ಈ ಲೆಂತ್ ನೋಡಿ ನೀವು 19 + 35.5 + 19 ಮಾಡಬೇಕು. ಅಫ್ಕೋರ್ಸ್ ಇದು 38 ಸೆಕ್ಷನ್ 10 mm ಇದೆ. ನೆಕ್ಸ್ಟ್ ಲಾಸ್ಟ್ಗೆ ಶಾಫ್ಟ್ ಮಾಡಬೇಕು ಆಫ್ ಡಯಾಮೀಟರ್ 25. ಎಗೇನ್ ಶಾಫ್ಟ್ ಲೆಂತ್ ಡ್ರಾಯಿಂಗಲ್ಲಿ ಸ್ಪೆಸಿಫೈ ಮಾಡಿಲ್ಲ. ಸೊ ಇದನ್ನು 30 mm ಅಂತ ಕನ್ಸಿಡರ್ ಮಾಡ್ತೀನಿ. ಈ ಎಲ್ಲ ಸೆಕ್ಷನ್ನ ನಾನು ರೈಟ್ ಪ್ಲೇನಲ್ಲೇ ಮಾಡ್ತಾಯಿದ್ದೀನಿ.
ಸೊ ಇಲ್ಲಿಂದ ನಾನು ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಹೊಸ ಸಾಲಿಡ್ ಪಾರ್ಟ್ನ ಓಪನ್ ಮಾಡ್ತಾಯಿದ್ದೀನಿ. ಎಗೇನ್ ಮೇನ್ ಟೂಲ್ ಬಾರಿಂದ ನೇಮ್ಡ್ ವ್ಯೂಸ್, ಈ ಆ್ಯರೋನ ಕ್ಲಿಕ್ ಮಾಡಿ ISO ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ನಾನು 38 ಡಯಾಮೀಟರ್ 10 mm ಡಿಸ್ಟೆನ್ಸ್ನ ಪ್ರೊಟ್ರೂಷನ್ ಮಾಡ್ತೀನಿ. ಸೊ ಪ್ರೊಟ್ರೂಷನ್ ರೈಟ್ ರೆಫರೆನ್ಸ್ ಪ್ಲೇನ್, ಇಲ್ಲಿಂದ ಸರ್ಕಲ್ ಬೈ ಸೆಂಟರ್, ಎಕ್ಸಾಕ್ಟ್ಲಿ ಪ್ಲೇನ್ ಸೆಂಟರಿಂದ ಒಂದು ಸರ್ಕಲ್ ಡ್ರಾ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಈ ಡೈಮೆನ್ಷನ್ನ ಫಿಕ್ಸ್ ಮಾಡಬೇಕು ಆ್ಯಸ್ 38, ಎಂಟರ್. ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಹೋಗಿ. ಸೊ ಪ್ರೊಟ್ರೂಷನ್ ನಿಮ್ಮ ಕಡೆಗಿರಲಿ, ಪ್ರೊಟ್ರೂಷನ್ ಡಿಸ್ಟೆನ್ಸ್ 10, ಎಂಟರ್. ಸೊ ಈ ಕಡೆ ಕ್ಲಿಕ್ ಮಾಡಬೇಕು, ಇಲ್ಲಿ ಕ್ಲಿಕ್, ಫಿನಿಶ್, ಕ್ಯಾನ್ಸಲ್. ನೆಕ್ಸ್ಟ್ ಒನ್ಸ್ ಅಗೇನ್ ಪ್ರೊಟ್ರೂಷನ್, once again right reference plane, next circle by center, ಸೆಂಟರ್ನ ಪ್ರೋಕ್ ಮಾಡಿ ಜಸ್ಟ್ ಸರ್ಕಂಫರೆನ್ಸ್ ಮೇಲೆ ಕರ್ಸರ್ನ ಪಾಸ್ ಮಾಡಿ ಇಲ್ಲಿ ಸೆಂಟರ್ ಬಂತು. ಈ ಸೆಂಟರಿಂದ ಒನ್ಸ್ ಅಗೇನ್ ಒಂದು ಸರ್ಕಲ್ನ ಡ್ರಾ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಈ ಡೈಮೆನ್ಷನ್ನ ಫಿಕ್ಸ್ ಮಾಡ್ಕೊಳ್ಳಿ. ಈ ಡೈಮೆನ್ಷನ್ ಇದೆ 30, ಎಂಟರ್. ಇದು 30. ಸೊ ಪ್ರೊಟ್ರೂಷನ್ ಡಿಸ್ಟೆನ್ಸ್ 19 + 35.5 + 19ನ ಕೊಡಬೇಕು. ಇಲ್ಲಿಂದ ನಾನು ರಿಟರ್ನ್ ಹೋಗ್ತೀನಿ. ಸೊ ಪ್ರೊಟ್ರೂಷನ್ ಡಿಸ್ಟೆನ್ಸ್ ಆ್ಯಸ್ ಇಟ್ ಈಸ್ ಇನ್ ದ ಡ್ರಾಯಿಂಗ್ ನಾನು ಟೈಪ್ ಮಾಡ್ತೀನಿ 19 + 35.5 + 19, ಎಂಟರ್. ಸೊ 73.5 ಆಗಿದೆ. ಸೊ ಇಲ್ಲಿ ಕ್ಲಿಕ್ ಕೊಡಿ, ಫಿನಿಶ್, ಕ್ಯಾನ್ಸಲ್. ಒನ್ಸ್ ಅಗೇನ್ ಪ್ರೊಟ್ರೂಷನ್. ಇವಾಗ ಪ್ರೊಟ್ರೂಷನ್ ಒಂದು ಎಂಡ್ ಫೇಸ್ನ ಸೆಲೆಕ್ಟ್ ಮಾಡಬೇಕು, ಯಾಕೆಂದರೆ ಶಾಫ್ಟ್ ಈ ಫೇಸಿಂದ ಬರ್ತಾಯಿದೆ. ಸೊ ಈ ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಟ್ರೂಷನ್ ಎಂಡ್ ಫೇಸ್ ಆಫ್ ಪ್ರೊಟ್ರೂಷನ್ 1. ನೆಕ್ಸ್ಟ್ ಸರ್ಕಲ್ ಬೈ ಸೆಂಟರ್, ಸೆಂಟರ್ನ ಪ್ರೊವೋಕ್ ಮಾಡಿ ಈ ಸೆಂಟರಿಂದ ಒಂದು ಸರ್ಕಲ್ನ ಡ್ರಾ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಈ ಡೈಮೆನ್ಷನ್ ಫಿಕ್ಸ್ ಮಾಡ್ಕೊಳ್ಳಿ ಆ್ಯಸ್ 25, ಎಂಟರ್. ರಿಟರ್ನ್ ಹೋಗಿ ಈ ಡಿಸ್ಟೆನ್ಸ್ 30 ಅಂತ ಫಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್, ಫಿನಿಶ್, ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲೊಂದು ಟೇಪರ್ ಇದೆ 1:30. ಆ ಟೇಪರ್ ಕ್ಯಾಲ್ಕುಲೇಷನ್ನ ನಾವು ನೋಡಿಬಿಡೋಣ. ಸ್ಪೈಗಾಟ್. ಸೊ ಸ್ಪೈಗಾಟ್ನಲ್ಲಿ ಟೇಪರ್ 1:30. ಆದರೆ ಡಿಸ್ಟೆನ್ಸ್ನ ಕರೆಕ್ಟಾಗಿ ನೋಡಿ ನೀವು. ಇಲ್ಲಿ ಸೆಂಟರ್ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಟಾಪ್ ಡಿಸ್ಟೆನ್ಸ್, ಇದು ಬಾಟಮ್ ಡಿಸ್ಟೆನ್ಸ್ ಆಯಿತು. ಇಲ್ಲಿ ಸೆಂಟರ್ ಡಿಸ್ಟೆನ್ಸ್ 35.5 ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು X, ಇದನ್ನು Y ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಟೇಪರ್ ಸೆಕ್ಷನ್ ಆದರೆ ಕೊಟ್ಟಿರೋ ಡಿಸ್ಟೆನ್ಸ್, ಈ ಸೆಂಟರ್ ಡಿಸ್ಟೆನ್ಸ್ ಎಷ್ಟಿದೆ, ಅದು 35.5 ಇದೆ. ಮತ್ತು ಲೆಂತ್ 30 mm, ಅಫ್ಕೋರ್ಸ್ 30 mm ಇದೆ, ಅದು ಇಲ್ಲಿ 30 mm ಇದೆ. ಟೇಪರ್ 1:30 ಇದೆ. ಸೊ ನಾವು ಈ ಟಾಪ್ ಲೆಂತ್ನ ನಾವು X ಅಂತ ಕನ್ಸಿಡರ್ ಮಾಡೋಣ, ಬಾಟಮ್ ಲೆಂತ್ನ ನಾವು Y ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಟೇಪರ್ 1:30, 30ಗೆ 1 mm ರೆಡ್ಯೂಸ್ ಆಗೋದಾದರೆ ಇಲ್ಲಿ ಡಿಸ್ಟೆನ್ಸ್ ಇರೋದು 30ನೇ. ಸೊ 30ಗೆ ಎಷ್ಟು, ಅಫ್ಕೋರ್ಸ್ ಅದು 1 ಆಗಬೇಕು. ಹೇಗೆ, 30 × 1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈಡ್ ಬೈ 30. ಸೊ ಆನ್ಸರ್ ವಿಲ್ ಬಿಕಮ್ 1 mm. ಸೊ X ಅಂತ ಹೇಳಿದರೆ 35.5 + 1. ಯಾಕಂತ ಹೇಳಿದರೆ ಇಲ್ಲಿ ಇದು ಸ್ವಲ್ಪ ಲಾರ್ಜರ್ ವ್ಯಾಲ್ಯೂ, ಈ ಲೆಂತ್ ಸ್ವಲ್ಪ ಜಾಸ್ತಿ ಇದೆ. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ, X = 36.5 ಬಂತು. ಈ ಲೆಂತ್ X ಲೆಂತ್ ಇಸ್ 36.5. ಅದೇ ರೀತಿ Y ಅಂದರೆ ಏನು, ಇದು ಶಾರ್ಟರ್ ಲೆಂತ್ ಆಯಿತು. ಸೊ Y ಅಂತ ಹೇಳಿದ್ರೇನು, 35.5 - 1 ಆಯಿತು. ಸೊ ದಿಸ್ ಆನ್ಸರ್ ಈಸ್ Y = 34.5 mm. ಸೊ ಈ ಡೈಮೆನ್ಷನ್ನ ನೀವು ನೋಟ್ ಮಾಡಬೇಕು. ಈ ಕ್ಯಾಲ್ಕುಲೇಷನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಇದನ್ನು ವ್ಯೂ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಈ ಕಟ್ಔಟ್ನ ಮಾಡಬೇಕು. ಇವಾಗ ಕಟ್ಔಟ್ನ ಸೆಲೆಕ್ಟ್ ಮಾಡಬೇಕು. ಈಗ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ಆ ಕಟ್ಔಟ್ ಶೇಪ್ನ ನಾನು ಲೈನ್ ಟೂಲ್ ಮುಖಾಂತರ ಈ ರೀತಿ ನಾನು ಡ್ರಾ ಮಾಡ್ತಾಯಿದ್ದೀನಿ. ಇಲ್ಲಿ ಲೂಪ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಕೊಲೀನಿಯರ್ ರಿಲೇಷನ್ ಇಟ್ಕೊಂಡು ದಿಸ್ ಲೈನ್ ಈಸ್ ಕೊಲೀನಿಯರ್ ಟು ದಿಸ್ ಲೈನ್ ಈಸ್ ಕೊಲೀನಿಯರ್ ಟು ದಿಸ್. ಈಗ ನಾವು ಡ್ರಾಯಿಂಗ್ನ ನೋಡಿಬಿಡೋಣ. ಇಲ್ಲಿ ನೋಡಿ, ಈ ಎಂಡಿಂದ ಈ ಎಂಡ್ಗೆ 19 mm ಅಂತ ಡಿಸ್ಟೆನ್ಸ್ ಇದೆ. ಸೊ ಅದನ್ನು ಸ್ಮಾರ್ಟ್ ಡೈಮೆನ್ಷನಿಂದ ಫಿಕ್ಸ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇಸ್
19 mm. ಈಗ ನಾವು ಕ್ಯಾಲ್ಕುಲೇಟ್ ಏನು ಮಾಡಿದ್ದೀವಿ, x ಈಕ್ವಲ್ ಟು 36.5 ಇದೆ. ಸೊ ಸ್ಮಾರ್ಟ್ ಡೈಮೆನ್ಷನ್ ಈ ಲೆಂತ್ 36.5 mm ಮತ್ತು ಬಾಟಮ್ ಎಷ್ಟಿದೆ 34.5 ಎಂಟು. ಸೊ ಇಲ್ಲಿ ಇದು ಕಂಪ್ಲೀಟ್ ಆಯಿತು. ಇದು ಟೋಟಲಾಗಿ ಈ ಪ್ರೊಫೈಲ್ ಕವರ್ ಆಗುತ್ತೆ. ಸೊ ನಾವು ಎಕ್ಸ್ಟೆಂಡ್ ಏನು ಮಾಡಬೇಕಾಗಿಲ್ಲ, ಇಲ್ಲಿಂದ ಡೈರೆಕ್ಟಾಗಿ ರಿಟರ್ನ್ ಹೋಗಬೇಕು ಮತ್ತು ಇಲ್ಲಿ ಕಟ್ಔಟ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಎಷ್ಟಿದೆ, ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ 7.5 ಇದೆ. ಸೊ ಅಲ್ಲಿ 7.5 ಎಂಟರ್ ಕೊಡಿ ಮತ್ತು ಫಿನಿಶ್, ಕ್ಯಾನ್ಸಲ್. ಈಗ ಈ ಡ್ರಾಪ್ ಶ್ಯಾಡೋನ ನಾನು ಆಫ್ ಮಾಡ್ತೀನಿ ಮತ್ತು ಇಲ್ಲಿ ಮೇನ್ ಟೂಲ್ ಬಾರಿಂದ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಅಂತ ಕೊಡ್ತೀನಿ. ಈಗ ಇಲ್ಲಿ ಡ್ರಾಯಿಂಗ್ನಲ್ಲಿ ಎಗೇನ್ ಇಲ್ಲಿ ನಾನು ಟಾಪ್ ವ್ಯೂ ನೋಡಿದರೆ 7.5 ಅದು ಕರ್ವ್ ಆಗಿದೆ, ಅಲ್ಲೊಂದು ರೌಂಡ್ ಮಾಡಬೇಕು. ಸೊ ಆ ರೇಡಿಯಸ್ 7.5 ಡಿವೈಡ್ ಬೈ 2. ಸೊ ನಾನು ಫಿಟ್ ಕೊಡ್ತೀನಿ ಸ್ವಲ್ಪ, ಇಲ್ಲಿಂದ ರೌಂಡ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ರೇಡಿಯಸ್ 7.5 ಡಿವೈಡ್ ಬೈ 2 ಎಂಟು. ಸೊ ಝೂಮ್ ಏರಿಯಾ ಕೊಟ್ಟು ಇನ್ನಷ್ಟು ಝೂಮ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ ರೇಡಿಯಸ್ 5 ಆಗಿದೆ, ವಾಪಸ್ ತಿರ್ಗಾ ನಾನು ಎಂಟರ್ ಮಾಡಬೇಕು. 7.5 ಡಿವೈಡ್ ಬೈ 2 ಎಂಟರ್. ಸೊ 3.75 ಇದೆ. ಕನ್ಫರ್ಮ್ ಮಾಡ್ಕೊಳ್ಳಿ. ಆ ರೇಡಿಯಸ್ನ ಎಲ್ಲ ಎಡ್ಜಸ್ನ ಸೆಲೆಕ್ಟ್ ಮಾಡಬೇಕು. ಈ ರೀತಿ ಸೆಲೆಕ್ಟ್ ಆಗಿದೆ. ಆಕ್ಸೆಪ್ಟ್, ಪ್ರಿವ್ಯೂ, ಫಿನಿಶ್, ಕ್ಯಾನ್ಸಲ್. ಮತ್ತು ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಇಲ್ಲಿ ಫಿಟ್ ಕೊಡ್ತಾಯಿದ್ದೀನಿ. ಈಗ ಈ ರೌಂಡ್ ಕಂಪ್ಲೀಟ್ ಆಗಿದೆ. ಎಗೇನ್ ISO ಫಿಟ್. ಮತ್ತು ಇಲ್ಲಿ ಅನ್ಮೆನ್ಷನ್ಡ್ ಫಿಲೆಟ್ಸ್ ಆ್ಯಂಡ್ ರೌಂಡ್ ಇದೆ ಆಫ್ ರೇಡಿಯಸ್ 3 mm. ಅದನ್ನು ಕಂಪ್ಲೀಟ್ ಮಾಡೋ ಮುಂಚೆ ನಾನು ಇದನ್ನು ರೆಫರೆನ್ಸ್ ಪ್ಲೇನ್ನ ಎಲ್ಲ ಹೈಡ್ ಮಾಡ್ತೀನಿ. ರೈಟ್ ಕ್ಲಿಕ್ ಹೈಡ್, ಫಿಟ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟಿಗೆ ರೌಂಡ್, ಇಲ್ಲಿ ರೇಡಿಯಸ್ 3 ಎಂಟರ್. ಯಾವುದೆಲ್ಲ ರೇಡಿಯಸ್ ಮಾಡಬೇಕು ನೋಡಿ, ಇದು ಮತ್ತು ಇಲ್ಲೆರಡು ಅಷ್ಟೇ ಮಾಡಬೇಕು. ಈ ಸರ್ಫೇಸ್ ಮೇಲೆ ನಾವು ರೌಂಡನ್ನ ಮಾಡಬಾರ್ದು, ಇಲ್ಲ ಅಂತ ಹೇಳಿದರೆ ಅಸೆಂಬಲ್ ಅಲ್ಲಿ ಆಗೋದೇ ಇಲ್ಲ. ಸೊ ಈ ಎಡ್ಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಎಡ್ಜ್ ಮತ್ತು ಈ ಎಡ್ಜ್ ಅಷ್ಟೇ. ನೋಡಿ ಇಲ್ಲಿಂದ ಶೇಡೆಡ್ ವಿತ್ ವಿಸಿಬಲ್ ಕೊಡ್ತಾಯಿದ್ದೀನಿ. ಇಲ್ಲಿ ಆಕ್ಸೆಪ್ಟ್, ಪ್ರಿವ್ಯೂ, ಫಿನಿಶ್, ಕ್ಯಾನ್ಸಲ್. ಈ ಸೈಡ್ ನಾವು ಮಾಡಬಾರ್ದು, ಅಲ್ಲಿ ಮಾಡಿದರೆ ನಮಗೆ ಅಸೆಂಬಲ್ ಮಾಡೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿಂದ ISO ಅಂತ ಸೆಟ್ ಮಾಡಿ ಫಿಟ್ ಕೊಡಿ. ಇಲ್ಲಿ ಚಾಂಫರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಟ್ ಬ್ಯಾಕ್ 3 ಅಂತ ಕೊಡಿ, ಎಂಟರ್. ಶಾಫ್ಟ್ ಎಡ್ಜ್ನ ಸೆಲೆಕ್ಟ್ ಮಾಡಿ ಮತ್ತು ಆಕ್ಸೆಪ್ಟ್, ಫಿನಿಶ್, ಕ್ಯಾನ್ಸಲ್. ಈ ಪಾರ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ನಾವು ಮೆಟೀರಿಯಲ್ ಯಾವುದು ಅಂತ ಟೇಬಲಿಂದ ನೋಡೋಣ. ಸ್ಪೈಗಾಟ್ ಮೇಡ್ ಆಫ್ FE410W. ಸೊ ಇಲ್ಲಿ ಟೂಲ್ಸ್ ಹೋಗಿ ಮೆಟೀರಿಯಲ್ ಟೇಬಲ್, ಇಲ್ಲಿ ಮೆಟೀರಿಯಲ್ FE ಸ್ಪೇಸ್ 410 ಸ್ಪೇಸ್ W, ದೆನ್ ಅಪ್ಲೈ ಟು ಮಾಡೆಲ್. ಒನ್ಸ್ ಅಗೇನ್ ಫೈಲ್, ಸೇವ್. ಇಲ್ಲಿ ಫೈಲ್ ಪ್ರಾಪರ್ಟಿ ಬಂತು, ಅದರಲ್ಲಿ ಸಮ್ಮರಿ, ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಳ್ಳಿ ಮತ್ತು ಸ್ಪೈಗಾಟ್ SPIGOT. ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ರೈಟ್ ಕ್ಲಿಕ್, ಕಾಪಿ, ಕ್ಲಿಕ್ ಆನ್ ಓಕೆ. ನೆಕ್ಸ್ಟ್ ಅದೇ ಫೋಲ್ಡರ್ ಇದೆ, ಇನ್ನೊಂದು ಸಲ ಬೇಕಾದರೆ ಕ್ರಾಸ್ ವೆರಿಫೈ ಮಾಡ್ಬೋದು ನೀವು. ಇಲ್ಲಿ ಪುಲ್ ಡೌನ್ ಮಾಡ್ಕೊಳ್ಳಿ, ನಿಮ್ಮ ಸಿಸ್ಟಮಲ್ಲಿ ಯಾವುದು ಎನ್ ಡ್ರೈವ್ ಇದೆ ಅದರಲ್ಲೇ ಬೇಕಾದರೆ ಸೇವ್ ಮಾಡ್ಬೋದು. ನನ್ನದ್ರಲ್ಲಿ F ಡ್ರೈವ್ ಇದೆ, ಅಲ್ಲಿ ಸಾಕೆಟ್ ಆ್ಯಂಡ್ ಸ್ಪೈಗಟ್ ಕ್ವಾರ್ಟರ್ ಜಾಯಿಂಟ್ ಅಂತ ಪ್ರೀವಿಯಸ್ಲಿ ನಾನು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಇವಾಗ ಸಾಕೆಟ್ ಆ್ಯಂಡ್ ಸ್ಪೈಗಟ್ ಕ್ವಾರ್ಟರ್ ಜಾಯಿಂಟ್ ಫೋಲ್ಡರ್ ಒಳಗಡೆ ಇದ್ದೀನಿ. ಅಲ್ಲಿ ಫೈಲ್ ನೇಮ್ನ ಹೀಗೆ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಪೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಪೇಸ್ಟ್ ಮಾಡೋ ಬದಲು ಟೈಪ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿಗ ಫೈಲ್ ನೇಮ್ ಚೇಂಜ್ ಆಗುತ್ತೆ, ನೀವು ಚೇಂಜಸ್ನ ನೋಟ್ ಡೌನ್ ಮಾಡಿ. ಸೇವ್ ಅಂತ ಕೊಡ್ತೀನಿ. ಈ ಪಾರ್ಟ್ spygot.pr ಅಂತ ಸೇವ್ ಆಗಿದೆ. ಸೊ ಇಲ್ಲಿ ಎರಡನೇ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿಂದ ನಾನು ಸೆಕೆಂಡ್ ವಿಂಡೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಡ್ರಾಯಿಂಗ್ನ ರೆಫರ್ ಮಾಡೋಣ. ಲಾಸ್ಟ್ ಪಾರ್ಟ್ ಈಸ್ ಕ್ವಾರ್ಟರ್ ಇಲ್ಲಿದೆ. ಸೊ ಇಲ್ಲಿ ಲೆಂತ್ 88 ಇದೆ,
ಇದು ಕೂಡ 1:30 ಟೇಪರ್ನಲ್ಲಿದೆ. ಇಲ್ಲಿ ಕೂಡ ಸೆಂಟರ್ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ ಆ್ಯಸ್ 32.5. ಸೊ ಈ ಟೇಪರ್ ಕ್ಯಾಲ್ಕುಲೇಷನ್ನ ಮೊದಲಿಗೆ ನೋಡಿಬಿಡೋಣ. ಕಾಟರ್ ಟೇಪರ್ ಇಲ್ಲಿ ಫಿಗರ್ನಲ್ಲಿ ಸೆಂಟರ್ ಲೆಂತ್ನ ಕೊಟ್ಟಿದ್ದಾರೆ. ಇಲ್ಲಿ ಟಾಪಲ್ಲಿ ಲೆಂತ್ ಇರೋದು, ಲಾರ್ಜರ್ ಲೆಂತ್ ಕೊಟ್ಟಿಲ್ಲ ಮತ್ತು ಸ್ಮಾಲರ್ ಲೆಂತ್ ಕೊಟ್ಟಿಲ್ಲ. ಟೋಟಲ್ ಹೈಟ್ ಈಸ್ 88. ಇದು ಟೇಪರ್ ಸೆಕ್ಷನ್. ಇದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಈ ಮಿಡಲ್ ಸೆಕ್ಷನ್ ಲೆಂತ್ ಕೊಟ್ಟಿದ್ದಾರೆ ಆ್ಯಸ್ 32.5. ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ ಆ್ಯಸ್ 88 mm. ಎಕ್ಸ್ ಗೊತ್ತಿಲ್ಲ, ಅಂದರೆ ಇಲ್ಲಿ ಗ್ರೇಟರ್ ಲೆಂತ್ ಗೊತ್ತಿಲ್ಲ, ಇನ್ನೊಂದು ಶಾರ್ಟರ್ ಲೆಂತ್ ಗೊತ್ತಿಲ್ಲ. ಸೊ ಅದನ್ನು ನಾನು ಗ್ರೇಟರ್ ಲೆಂತ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಶಾರ್ಟರ್ ಲೆಂತ್ನ ನಾನು ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಅಫ್ಕೋರ್ಸ್ ಟೇಪರ್ ಎಷ್ಟಿದೆ, 1:30 ಇದೆ. ಸೊ 30ಗೆ 1 mm ರೆಡ್ಯೂಸ್ ಆಗಬೇಕಾದ್ರೆ 88ಗೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 88 ಮಲ್ಟಿಪ್ಲೈಡ್ ಬೈ 1 ಡಿವೈಡ್ ಬೈ 30. ಸೊ 88 ಮಲ್ಟಿಪ್ಲೈಡ್ ಬೈ 1 ಡಿವೈಡ್ ಬೈ 30. ಸೊ ಆನ್ಸರ್ ಈಸ್ 2.93. ಸೊ ಎಕ್ಸ್ ವ್ಯಾಲ್ಯೂ ಈಸ್ 32.5, ಅಂದರೆ ಮಿಡಲ್ ಸೆಕ್ಷನ್ ಲೆಂತ್ ಪ್ಲಸ್ ಇಲ್ಲಿ ಏನು ಫ್ಯಾಕ್ಟರ್ ಬಂತು ಅದನ್ನು ಆ್ಯಡ್ ಮಾಡಬೇಕು, ಯಾಕೆಂದರೆ ಇದು ಲಾರ್ಜರ್ ಲೆಂತ್ ಇದೆ. ಈ ಆನ್ಸರ್ ಈಸ್, ಸೊ ಎಕ್ಸ್ ಈಸ್ 35.43. ಅದೇ ರೀತಿ ವೈ ಇದು ಶಾರ್ಟರ್ ಲೆಂತ್, ಸೊ ಅದನ್ನು ಮೈನಸ್ ಮಾಡಬೇಕು 32.5ಇಂದ. ಏನು ಆನ್ಸರ್ ಬರುತ್ತೆ ನಮಗೆ 29.57. ಸೊ ಈ ವ್ಯಾಲ್ಯೂ ಇಟ್ಕೊಂಡು ನಾನೀಗ ಕಾಟರ್ನ ಕಂಪ್ಲೀಟ್ ಮಾಡಬೇಕು. ಸೊ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೇಮ್ಡ್ ವ್ಯೂಸ್ ISO ಅಂತ ಸೆಟ್ ಮಾಡ್ತೀನಿ. ಈಗ ನಾನು ಪ್ರೊಟ್ರೂಷನ್ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ಪ್ರೀವಿಯಸ್ ಆಗಿ ನಾವು ಎಲ್ಲ ಕಟ್ಔಟ್ ಟೇಪರ್ ಕಟ್ಔಟ್ ಮಾಡಿರೋದು ಫ್ರಂಟ್ ರೆಫರೆನ್ಸ್ ಪ್ಲೇನಲ್ಲೇ. ಸೊ ಕಾಟರ್ನ ಫ್ರಂಟ್ ರೆಫರೆನ್ಸ್ ಪ್ಲೇನಲ್ಲೇ ಮಾಡಬೇಕು. ಸೊ ಪ್ರೊಟ್ರೂಷನ್ ಫ್ರಂಟ್ ರೆಫರೆನ್ಸ್ ಪ್ಲೇನ್. ಈ ಟೇಪರ್ ಸೆಕ್ಷನ್ನ ನಾನು ಲೈನ್ ಟೂಲ್ ಮುಖಾಂತರ ನಾನು ಮಾಡ್ತಾಯಿದ್ದೀನಿ ಈ ರೀತಿ. ಸೊ ಇಲ್ಲಿಂದ ಸ್ಟ್ರೈಟ್ ಲೈನ್, ಇಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ, ಇದನ್ನು ಜಾಯಿನ್ ಮಾಡಬೇಕು. ಇಲ್ಲಿಂದ ನಾನು ಕನೆಕ್ಟ್ ರಿಲೇಷನ್ ಫೀಚರ್ಸ್ ಆ್ಯಂಡ್ ಇಲ್ಲಿದೆ, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಕನೆಕ್ಟ್ ಟೂಲ್, ಇಲ್ಲಿ ಕನೆಕ್ಟ್ ಇದೆ. ಈ ಸೆಂಟರ್ನ ನೋಡಿ, ಸೆಂಟರ್ ಸಿಂಬಲ್ ಬಂತು, ಈ ಪ್ಲೇನ್ ಸೆಂಟರ್ಗೆ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಈ ಸೆಂಟರ್ ವರ್ಟಿಕಲ್ ಸೆಂಟರ್ನ ಈ ಪ್ಲೇನ್ ಸೆಂಟರ್ಗೆ ಮ್ಯಾಚ್ ಮಾಡಬೇಕು. ಇಲ್ಲಿಂದ ನಾನು ಡೈಮೆನ್ಷನ್ ಕೊಡಬೇಕು, ಸ್ಮಾರ್ಟ್ ಡೈಮೆನ್ಷನ್. ಟೋಟಲ್ ಲೆಂತ್ ಎಷ್ಟಿದೆ ಡ್ರಾಯಿಂಗ್ ನೋಡಿಬಿಡೋಣ. ಸೊ ಇದು 88 ಇದೆ. ಸೊ 80 ಸೆಲೆಕ್ಟ್ ಟೂಲ್, ಈ ಡೈಮೆನ್ಷನ್ ಸೆಲೆಕ್ಟ್ ಮಾಡಿ, ಮತ್ತು 88 ಎಂಟರ್. ನೆಕ್ಸ್ಟ್ ಇಲ್ಲಿ ನಾವು ಕ್ಯಾಲ್ಕುಲೇಟೆಡ್ ಎಕ್ಸ್ ವ್ಯಾಲ್ಯೂ 35.43. ಸೊ ಸ್ಮಾರ್ಟ್ ಡೈಮೆನ್ಷನ್, ಈ ಲೆಂತ್ 35.43 ಎಂಟರ್. ಇಲ್ಲಿ ಬಾಟಮ್ ಲೆಂತ್ ವೈ ದಟ್ ಈಸ್ 29.57 ಎಂಟರ್. ಸೊ ಇಲ್ಲಿ ವ್ಯಾಲ್ಯೂ ಎಲ್ಲ ಎಂಟರ್ ಆಗಿದೆ. ಇಲ್ಲಿಂದ ಡೈರೆಕ್ಟಾಗಿ ರಿಟರ್ನ್ ಹೋಗಬೇಕು. ನೆಕ್ಸ್ಟ್ ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್, ಪ್ರೊಟ್ರೂಷನ್ ಡಿಸ್ಟೆನ್ಸ್ 7.5 ಎಂಟರ್, ಮತ್ತು ಫಿನಿಶ್ ಕ್ಯಾನ್ಸಲ್. ಇದು ಎಲ್ಲಿಂದ ಗೊತ್ತಾಯ್ತು ನಮಗೆ, ಇಲ್ಲಿ ಟಾಪ್ ವ್ಯೂನಲ್ಲಿ 7.5 ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಟಾಪ್ನಲ್ಲಿ ಇದರ ಮೇಲೆ ಒಂದು ಸೆಕ್ಷನ್ ಇದೆ, ಆದರೆ ಅದಕ್ಕೆ ಡೈಮೆನ್ಷನ್ ಕೊಟ್ಟಿಲ್ಲ. ಸೊ ಇದನ್ನು ನಾವು ಆರ್ಕ್ ಟೂಲ್ ಹೆಲ್ಪ್ನಿಂದ ನಾವು ಮಾಡ್ತೀವಿ. ಸೊ ಏನು ಮಾಡಬೇಕು, ಪ್ರೊಟ್ರೂಷನ್ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೇರ್ಫುಲ್ಲಾಗಿ ನೋಡಿ. ಸೊ ನಾನು ಟೂಲ್ ಸೆಲೆಕ್ಟ್ ಮಾಡ್ತಾ ಇರೋದು ಇಲ್ಲಿ ಆರ್ಕ್ನಲ್ಲಿ ಆರ್ಕ್ ಬೈ 3 ಪಾಯಿಂಟ್ನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಕ್ಷನಲ್ಲಿ ನಾನಿದು ಫಸ್ಟ್ ಪಾಯಿಂಟ್ ಆಯಿತು, ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಇವಾಗ ಇಲ್ಲಿ ರೇಡಿಯಸ್ ಕೊಡಬೇಕು. ರೇಡಿಯಸ್ನ ನಾನು 25 ಅಂತ ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಈ ಶೇಪ್ ಬಂದಾಗ ಈ ಥರ ಅಲ್ಲ, ಈ ಥರ ಬಂದಾಗ ಅಲ್ಲೊಂದು ಕ್ಲಿಕ್ ಕೊಡಿ. ನೆಕ್ಸ್ಟ್ ಇಲ್ಲಿಂದ ಲೈನ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈನ್ ಟೂಲ್ನ ಹೇಗೆ ಪಾಸ್ ಮಾಡಬೇಕು, ಇಲ್ಲಿಂದ ರೆಫರೆನ್ಸ್ ತಗೊಳ್ಳಿ, ಜಸ್ಟ್ ಒಂದು ಲೈನ್ನ ಡ್ರಾ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟ್ರಿಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೈನ್ನ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ, ಆರ್ ಹೀಗೆ ಡ್ರ್ಯಾಗ್ ಮಾಡಿನೂ ಟ್ರಿಮ್ ಮಾಡ್ಬೋದು. ಒನ್ಸ್ ಅಗೇನ್ ಈ ಕಡೆ ಕೂಡ ಅದೇ ರೀತಿ ಮಾಡಬೇಕು.
ಇದು ಒಂದು ಸೈಡ್ ಆಯಿತು, ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಮಾಡಬೇಕು. ಸೊ ಇಲ್ಲಿ ಆರ್ಕ್ ಬೈ 3 ಪಾಯಿಂಟ್, ಇಲ್ಲಿ ಬಾಟಮ್ನಲ್ಲಿ ಇದು ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ಇಲ್ಲಿ ರೇಡಿಯಸ್ 25 ಎಂಟರ್. ಸೊ ಇಲ್ಲಿ ಈ ರೀತಿ ಬಂದಾಗ ಕ್ಲಿಕ್ ಮಾಡಿ, ನೆಕ್ಸ್ಟ್ ಲೈನ್, ಇಲ್ಲಿಂದ ರೆಫರೆನ್ಸ್ ತಗೊಂಡು ಈ ರೀತಿ ಲೈನ್ ಡ್ರಾ ಮಾಡಿ, ಮತ್ತು ರೈಟ್ ಕ್ಲಿಕ್, ನೆಕ್ಸ್ಟ್ ಟ್ರಿಮ್, ಇದನ್ನು ಟ್ರಿಮ್ ಮಾಡಿ. ಈ ಪ್ರೊಟ್ರೂಷನ್ ಶೇಪ್ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ರಿಟರ್ನ್ ಮತ್ತು ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್, ಪ್ರೊಟ್ರೂಷನ್ ಡಿಸ್ಟೆನ್ಸ್ 7.5 ಎಂಟರ್, ಫಿನಿಶ್, ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ಡೀಟೇಲ್ ನೋಡಿದ್ರೆ ಇಲ್ಲೊಂದು ಟಾಪ್ ವ್ಯೂನಲ್ಲಿ ಒಂದು ಸೆಕ್ಷನ್ ಇದೆ ಆಫ್ ರೇಡಿಯಸ್ 60. ಸೊ ಇದು ಕಟ್ಔಟ್ ರೀತಿ ಆಗುತ್ತೆ. ಅಲ್ಲೊಂದು ಡಿಸ್ಟೆನ್ಸ್ ಇದೆ, ಸೆಂಟರ್ ಡಿಸ್ಟೆನ್ಸ್ ಇಲ್ಲಿ 2.5 ಅಂತ ಇದೆ. ಸೊ ಅದನ್ನು ನಾನು ಕ್ರಿಯೇಟ್ ಮಾಡ್ತೀನಿ ಈಗ. ಸೊ ಇಲ್ಲಿಂದ ಈ ಸೆಕ್ಷನ್ ಕ್ರಿಯೇಟ್ ಮಾಡೋ ಮುಂಚೆ ಈ ಟೋಟಲ್ ಲೆಂತ್ 88 ಇದೆ. ಸೊ ನನಗೆ ಇಲ್ಲೊಂದು ರೆಫರೆನ್ಸ್ ಪ್ಲೇನ್ ಬೇಕಾಗುತ್ತೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಸೊ ನಾನು ಪ್ಯಾರಲಲ್ ಪ್ಲೇನ್ನ ಈ ಸಾಲಿಡ್ ಮೇಲೆ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿದೆ. ಸೊ ಇಲ್ಲಿ ಬಾಟಮ್ ಅಂದರೆ ಈ ಸೆಲೆಕ್ಟ್ ಟು ಲೈನಲ್ಲೇ ಕೆಳಗಡೆ ಇಲ್ಲಿ ಆಪ್ಷನ್ ಇದೆ ಪ್ಯಾರಲಲ್ ಪ್ಲೇನ್. ಸೊ ಯಾವುದಕ್ಕೆ ಪ್ಯಾರಲಲ್? ಟಾಪ್ ರೆಫರೆನ್ಸ್ ಪ್ಲೇನ್ಗೆ ಪ್ಯಾರಲಲ್. ಟಾಪ್ ರೆಫರೆನ್ಸ್ ಪ್ಲೇನ್ಗೆ ಪ್ಯಾರಲಲ್. ಇಲ್ಲಿ ಡಿಸ್ಟೆನ್ಸ್ ಕೇಳುತ್ತೆ, ಅಲ್ಲಿ 88 ಡಿವೈಡ್ ಬೈ 2 ಎಂಟರ್ ಕೊಡಿ, 44. ಸೊ ಟಾಪ ಬಾಟಮ ಫಿಕ್ಸ್ ಮಾಡಬೇಕು. ಟುವರ್ಡ್ಸ್ ಟಾಪ್ ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲೊಂದು ಹೊಸ ಪ್ಯಾರಲಲ್ ಪ್ಲೇನ್ ಕ್ರಿಯೇಟ್ ಆಗಿದೆ ಅಟ್ ಎ ಡಿಸ್ಟೆನ್ಸ್ ಆಫ್ 44 mm ಫ್ರಮ್ ಟಾಪ್ ರೆಫರೆನ್ಸ್ ಪ್ಲೇನ್. ಸೊ ಈ ಹೊಸ ಪ್ಲೇನ್ ಏನಿದೆ ಅದು ಪ್ಲೇನ್ 4 ಅಂತ ಬಂದಿದೆ. ಸೊ ಆ ಪ್ಲೇನ್ ಮೇಲೆ ನಾನು ಕಟ್ಔಟ್ ಮಾಡಬೇಕು. ಸೊ ಇಲ್ಲಿ ಕಟ್ಔಟ್. ಈಗ ಈ ಹೊಸ ಪ್ಲೇನ್ ಇದೆ ಪ್ಲೇನ್ 4, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಝೂಮ್ ಏರಿಯಾನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಏರಿಯಾನ ನಾನು ಝೂಮ್ ಮಾಡ್ತೀನಿ ಮತ್ತು ರೈಟ್ ಕ್ಲಿಕ್. ಇಲ್ಲೊಂದು ರೆಕ್ಟ್ಯಾಂಗಲ್ನ ನಾನು ಡ್ರಾ ಮಾಡ್ತೀನಿ. ರೆಕ್ಟ್ಯಾಂಗಲ್ ಜಸ್ಟ್ ಒಂದು ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿಕೊಂಡು ಇಲ್ಲೊಂದು ರೆಕ್ಟ್ಯಾಂಗಲ್ ಬಂತು. ನೆಕ್ಸ್ಟ್ ಕನೆಕ್ಟ್, ಈ ಸೆಂಟರ್ ಇದಕ್ಕೆ ಕನೆಕ್ಟ್ ಆಗಬೇಕು. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಈ ಲೆಂತ್ನ ನಾನು ಫಿಕ್ಸ್ ಮಾಡಬೇಕು ಆ್ಯಸ್ 2.5. ಸೊ ನಾನು ಯಾವ ಶೇಪ್ ಮಾಡಿರೋದಲ್ಲಿ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಸೆಂಟರ್ನಲ್ಲಿ, ಐ ಹೋಪ್ ನಿಮಗೆ ಕಾಣುತ್ತೆ, ಇದು 2.5 ಇದೆ. ಸೊ ಇದು 2.5 ಇದೆ. ಮತ್ತು ಇಲ್ಲೊಂದು ರೇಡಿಯಸ್ 60 ಇದೆ, ಅದು ಸರ್ಕಲ್ ಈ ರೀತಿ ಈ ಲೈನ್ಗೆ ಟಚ್ ಆಗಬೇಕು ಆ್ಯಸ್ ಅ ಟ್ಯಾಂಜೆಂಟ್. ಸೊ ಅದನ್ನು ನಾನು ಮಾಡ್ತೀನಿ. ಸೊ ಇಲ್ಲಿ ಸರ್ಕಲ್ ಬೈ ಸೆಂಟರ್, ಈ ಲೈನ್ ಮೇಲೆ ಒಂದು ಸರ್ಕಲ್ನ ಡ್ರಾ ಮಾಡಿ. ನೆಕ್ಸ್ಟ್ ಇಲ್ಲಿ ಟ್ಯಾಂಜೆಂಟ್ ರಿಲೇಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫಸ್ಟಿಗೆ ಈ ಸರ್ಕಲ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಈ ಲೈನ್ನ ಸೆಲೆಕ್ಟ್ ಮಾಡಬೇಕು. ಈಗ ಟ್ಯಾಂಜೆಂಟ್ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಡೈಮೆನ್ಷನ್ ಕೊಡಬೇಕು ಆ್ಯಸ್ ಸ್ಮಾರ್ಟ್ ಡೈಮೆನ್ಷನ್. ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕ್ಲಿಕ್ ಕೊಡಿ. ಇಲ್ಲಿ ನೋಡಿ, ಈಗ ಇಲ್ಲಿ ವ್ಯಾಲ್ಯೂ ಆ್ಯಕ್ಚುಲಿ 60 ಇಂಟು 2 ಅಂತ ಕೊಡಬೇಕು. ಯಾಕೆಂದರೆ ಅದು ರೇಡಿಯಸ್ 60. ಸೊ ಡಯಾಮೀಟರ್ ಆಫ್ ಸರ್ಕಲ್ 60 ಇಂಟು 2 ಆಗುತ್ತೆ. ಎಂಟರ್ ಕೊಡಿ. ಇಲ್ಲಿ ಸರ್ಕಲ್ ಕ್ರಿಯೇಟ್ ಆಯಿತು ಆಫ್ 120 ಡಯಾಮೀಟರ್ ಆರ್ ರೇಡಿಯಸ್ 60. ನಾನಿಲ್ಲಿ ಫಿಟ್ ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಸರ್ಕಲ್ ಕ್ರಿಯೇಟ್ ಆಗಿದೆ. ಮತ್ತು ಝೂಮ್ ಏರಿಯಾ ಮಾಡ್ತಾಯಿದ್ದೀನಿ ನೋಡಿ. ಈಗ ಸೆಲೆಕ್ಟ್ ಟೂಲ್ ಸೆಲೆಕ್ಟ್ ಮಾಡಿಬಿಟ್ಟು ಈ ರೆಕ್ಟ್ಯಾಂಗಲ್ನಷ್ಟೇ ಸೆಲೆಕ್ಟ್ ಮಾಡಿ ಕೀಬೋರ್ಡಿಂದ ಡಿಲೀಟ್ ಬಟನ್ನ ಪ್ರೆಸ್ ಮಾಡಬೇಕು. ನಮ್ಗೆ ಆ ಸೆಕ್ಷನ್ ಜಸ್ಟ್ ಆ ಟ್ಯಾಂಜೆಂಟ್ ಡ್ರಾ ಮಾಡೋಕ್ಕೆ ಮಾತ್ರ ಬೇಕಿತ್ತು. ನೆಕ್ಸ್ಟ್ ಈ ಸರ್ಕಲ್ನ ಇನ್ನೊಂದು ಕಡೆಗೆ ನಾನು ಮಿರರ್ ಮಾಡಬೇಕು. ಸೊ ಅದು ಹೇಗೆ? ಇಲ್ಲೇ ಲೈನಲ್ಲಿ, ಈ ಸೆಲೆಕ್ಟ್ ಟೂಲ್ ಲೈನಲ್ಲೇ ಕೆಳಗಡೆ ಬರಬೇಕು. ಇಲ್ಲಿ ಮೂವ್ ಅಂತ ಇದೆ ನೋಡಿ, ಅಲ್ಲಿ ಪುಲ್ ಡೌನ್ ಮಾಡ್ಕೊಳ್ಳಿ. ಮಿರರ್ ಅನ್ನೋ ಆಪ್ಷನ್ ಇದೆ, ಮಿರರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಮೇಲೆ ಕ್ಲಿಕ್ ಕೊಡಿ ಮತ್ತು ಇದು ರೆಫರೆನ್ಸ್ ಪ್ಲೇನ್ ಆಗುತ್ತೆ. ಇದು ರೆಫರೆನ್ಸ್ ಪ್ಲೇನ್ನ ಕ್ಲಿಕ್ ಮಾಡಬೇಕು. ಫಿಟ್ ಕೊಟ್ಟರೆ ಇನ್ನೊಂದು ಸರ್ಕಲ್ ಮಿರರ್ ಆಗಿದೆ. ಸೊ ಇಲ್ಲಿಂದ ಡೈರೆಕ್ಟ್ ರಿಟರ್ನ್ ಹೋಗಿ ಮತ್ತು ಟುವರ್ಡ್ಸ್ ಟಾಪ್ ನೀವು ಕಟ್ಔಟ್ನ ಕಂಪ್ಲೀಟ್ ಮಾಡಬೇಕು. ಕ್ಲಿಕ್,
ಫಿನಿಶ್, ಕ್ಯಾನ್ಸಲ್. ಸೊ ನೋಡಿ ಆ ಟಾಪ್ ಸೆಕ್ಷನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇದು 2.5 ಮತ್ತು ಇದು ರೇಡಿಯಸ್ 60. ಸೊ ISO ಸೆಟ್ ಮಾಡ್ತೀನಿ, ಫಿಟ್ ಅಂತ ಕೊಡ್ತೀನಿ. ಇದೇ ರೀತಿ ಸೆಕ್ಷನ್ ನಾವು ಬಾಟಮ್ನಲ್ಲೂ ಕ್ರಿಯೇಟ್ ಮಾಡಬೇಕು. ಸೊ ಅದು ಕ್ರಿಯೇಟ್ ಮಾಡೋದು ಹೇಗೆ, ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಮಿರರ್ ಕಾಪಿ ಫೀಚರ್ ಅಂತ. ಸೊ ಮಿರರ್ ಕಾಪಿ ಫೀಚರ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಮಾಡಿರೋದು ಕಟ್ಔಟ್ ಇದೆ. ಸೊ ಅದು ಕಟ್ಔಟ್ನ ನೀವು ಎಡ್ಜ್ ಬಾರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೇಗೆ, ಇಲ್ಲಿ ಮಿರರ್ ಕಾಪಿ ಫೀಚರ್ ಮತ್ತು ಇಲ್ಲಿ ಲೇಟೆಸ್ಟ್ ಏನು ಕಟ್ಔಟ್ ಆಗಿದೆ ನೋಡಿ, ಇಲ್ಲಿ ಲೇಟೆಸ್ಟ್ ಏನು ಕಟ್ಔಟ್ ಆಗಿದೆ ಅದು ಕಟ್ಔಟ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಟಾಪಲ್ಲಿ 2 ಆಪ್ಷನ್ ಬರುತ್ತೆ, ಸ್ಮಾರ್ಟ್ ಇನ್ನೊಂದು ಫಾಸ್ಟ್. ಅದರಲ್ಲಿ ನೀವು ಮಿರರ್ ಕಾಪಿ ಫೀಚರ್ ಸ್ಮಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಗ್ರೀನ್ ಬಟನ್ ಇದೆ, ಆಕ್ಸೆಪ್ಟ್ ಮಾಡಬೇಕು. ಮತ್ತು ಇಲ್ಲಿ ಪ್ಲೇನರ್ ಫೇಸ್ ಆರ್ ರೆಫರೆನ್ಸ್ ಪ್ಲೇನ್ನ ಕೇಳ್ತಾ ಇದೆ. ಇದಕ್ಕೆ ರೆಫರೆನ್ಸ್ ಪ್ಲೇನ್ ಏನಾಗುತ್ತೆ, ಟಾಪ್ ರೆಫರೆನ್ಸ್ ಪ್ಲೇನ್. ಸೊ ಇದಕ್ಕೆ ರೆಫರೆನ್ಸ್ ಪ್ಲೇನ್, ಟಾಪ್ ರೆಫರೆನ್ಸ್ ಪ್ಲೇನ್ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಬಾಟಮ್ನಲ್ಲಿ ಆ ಮಿರರ್ ಕ್ರಿಯೇಟ್ ಆಯಿತು. ಇಲ್ಲಿಂದ ಫಿನಿಶ್ ಕೊಟ್ಟು ನೇಮ್ಡ್ ವ್ಯೂಸ್, ISO ಮತ್ತು ಫಿಟ್. ಸೊ ಇಲ್ಲಿ ಡ್ರಾಯಿಂಗ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಆದರೆ ರೌಂಡ್ ಫಿನಿಶ್ ಆಗಿಲ್ಲ ಇನ್ನೂ. ಈ ರೌಂಡ್ ಮಾಡಬೇಕು ನಾವು 7.5 / 2. ಸೊ ಅದನ್ನು ಕಂಪ್ಲೀಟ್ ಮಾಡೋ ಮುಂಚೆ ನಾನಿಲ್ಲಿ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜ್ ಮೇಲೆ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ರೌಂಡ್ ರೇಡಿಯಸ್ 7.5 / 2 ಎಂಟರ್. ಮತ್ತು ಎಲ್ಲ ಎಡ್ಜಸ್ನ ಸೆಲೆಕ್ಟ್ ಮಾಡಬೇಕು. ಮತ್ತು ಆಕ್ಸೆಪ್ಟ್, ಪ್ರಿವ್ಯೂ, ಫಿನಿಶ್, ಕ್ಯಾನ್ಸಲ್. ಸೊ ನಾನು ಈ ರೆಫರೆನ್ಸ್ ಪ್ಲೇನ್ ಎಲ್ಲ ಹೈಡ್ ಮಾಡ್ತಾಯಿದ್ದೀನಿ ಫಾರ್ ನೀಟ್ ವಿಸಿಬಿಲಿಟಿ. ಈ ಹೊಸ ಪ್ಲೇನ್ ಕೂಡ ನಾನು ಇಲ್ಲಿ ಹೈಡ್ ಮಾಡ್ತೀನಿ. ನೋಡಿ ಇಲ್ಲಿ ಫಿಟ್ ಕೊಡ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿರ್ಬೋದು ಇದು ಯಾವ ರೀತಿ ಇದೆ ಅಂತ. ಇಲ್ಲಿ ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಮತ್ತು ISO ಕೊಟ್ಟು ಫಿಟ್ ಕೊಟ್ಟು ಟೂಲ್ಸ್ ಹೋಗಿ ಮೆಟೀರಿಯಲ್ ಟೇಬಲ್. ಇಲ್ಲಿ ಏನು ಮೆಟೀರಿಯಲ್ ಇದೆ ಡ್ರಾಯಿಂಗ್ನಲ್ಲಿ ನೋಡಿಬಿಡೋಣ. ಸೊ ಕಾಟರ್ ಈಸ್ ಮೇಡ್ ಆಫ್ ಸ್ಟೀಲ್. ಸೊ ನಾನಿಲ್ಲಿ ಸ್ಟೀಲ್ ಅಂತ ಟೈಪ್ ಮಾಡಿ ಅಪ್ಲೈ ಟು ಮಾಡೆಲ್ ಅಂತ ಕೊಡಬೇಕು. ಸೊ ಅದು ಆಕ್ಸೆಪ್ಟ್ ಮಾಡ್ಕೊಂಡಿದೆ ಸ್ಟೀಲ್ನ. ನೆಕ್ಸ್ಟ್ ಫೈಲ್, ಸೇವ್, ಮತ್ತು ಪ್ರಾಪರ್ಟಿನಲ್ಲಿ ಸಮ್ಮರಿ, ಇಲ್ಲಿ ಟೈಟಲ್, ಕ್ಯಾಪ್ಸ್ ಲಾಕ್ ಆನ್, ಕಾಟರ್. ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ರೈಟ್ ಕ್ಲಿಕ್, ಕಾಪಿ, ಓಕೆ. ನೆಕ್ಸ್ಟ್ ಇಲ್ಲಿ ಅದೇ ಫೋಲ್ಡರ್ ಇದೆಯಾ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪುಲ್ ಡೌನ್, F ಡ್ರೈವ್ ಇದೆ ನಂದು, ಸಾಕೆಟ್ ಆ್ಯಂಡ್ ಸ್ಪೈಗರ್ ಕಾಟರ್ ಜಾಯಿಂಟ್. ಇಲ್ಲಿ ಫೈಲ್ ನೇಮ್ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮತ್ತು ರೈಟ್ ಕ್ಲಿಕ್, ಪೇಸ್ಟ್, ಕಾಟರ್ ಅಂತ ಸೇವ್ ಆಗಿದೆ, ಸೇವ್. ಇಲ್ಲಿ ಫೈಲ್ ನೇಮ್ ಚೇಂಜ್ ಆಯಿತು, cotter.pr. ಈಗ ನೆಕ್ಸ್ಟ್ ಸ್ಟೆಪ್ ಈಸ್ ಅಸೆಂಬ್ಲಿ. ಸೊ ಅಸೆಂಬಲ್ ಮಾಡೋಣ. ಅಸೆಂಬ್ಲಿ ಎನ್ವೈರ್ನ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಮಾಡಿರೋ ಫೋಲ್ಡರ್ನ ಇಲ್ಲಿ ಪುಲ್ ಮಾಡಬೇಕು. ಸೊ ಇಲ್ಲಿ ಯಾವುದ್ರಲ್ಲಿ ಪುಲ್ ಮಾಡಬೇಕು ನಾವು ಆ್ಯಕ್ಚುಲಿ, ಇದು ಎಡ್ಜ್ ಬಾರ್ ಇದೆ ನೋಡಿ, ಎಡ್ಜ್ ಬಾರ್ ಇದನ್ನು ಈ ರೀತಿ ಹಾಕ್ತೀನಿ. ಇಲ್ಲಿ ಏನೆಲ್ಲ ಟೂಲ್ ಬಾರ್ ಬೇಕು ಅಂತ ಒಮ್ಮೆ ಹೇಳ್ಕೊಡ್ತೀನಿ ಇಲ್ಲಿ. ಸೊ ಅಫ್ಕೋರ್ಸ್ ಇಲ್ಲಿ ಎಡ್ಜ್ ಬಾರ್ ಬೇಕು. ಎಡ್ಜ್ ಬಾರ್ ಹೇಗೆ ತರೋದು, ಟೂಲ್, ಎಡ್ಜ್ ಬಾರ್. ಈ ಎಡ್ಜ್ ಬಾರ್ ನಾನು ಈ ಸೈಡ್ ಪ್ಲೇಸ್ ಮಾಡ್ತಿದ್ದೀನಿ ಲೆಫ್ಟ್ ಸೈಡಲ್ಲಿ. ಮತ್ತು ವ್ಯೂ, ಟೂಲ್ ಬಾರ್, ಎಗೇನ್ ಟೂಲ್ ಬಾರ್. ಅಫ್ಕೋರ್ಸ್ ಇಲ್ಲಿ ಮೇನ್ ಟೂಲ್ ಬಾರ್ ಬೇಕು, ಅದು ಇಲ್ಲಿ ಟಾಪಲ್ಲಿದೆ. ಇಲ್ಲಿ ಅಸೆಂಬ್ಲಿ ಕಮಾಂಡ್ ಓಕೆ ಕೊಡಬೇಕು. ಈ ಟೂಲ್ ಬಾರ್ ನಮಗೆ ಬೇಕು, ಅಸೆಂಬ್ಲಿ ಕಮಾಂಡ್. ಸೆಲೆಕ್ಟ್ ಟೂಲ್ ಇದೆ ಮತ್ತು ಈ ಕಡೆ ಅಸೆಂಬಲ್ ಅಂತ ಬರುತ್ತೆ. ಅದು ಯಾವಾಗ ಇಲ್ಲಿ ಪಾರ್ಟ್ನ ನಾವು ಪುಲ್ ಮಾಡ್ತೀವಿ ಆ ಟೂಲಲ್ಲಿ ಹೈಲೈಟ್ ಆಗುತ್ತೆ. ಸೊ ಇಲ್ಲಿ ಎಡ್ಜ್ ಬಾರ್ನಲ್ಲಿ ನಮಗೆ ಬೇಕಿರೋದು ಇಲ್ಲಿ 2 ಟ್ಯಾಬ್ ಇದೆ. ಅಲ್ಲಿ ಅಸೆಂಬ್ಲಿ ಪಾತ್ ಫೈಂಡರ್, ಇನ್ನೊಂದು ಪಾರ್ಟ್ಸ್ ಲೈಬ್ರರಿ. ಸೊ ನೀವು ಪಾರ್ಟ್ಸ್ ಲೈಬ್ರರಿಯಿಂದ ಪಾರ್ಟ್ಸ್ನ ಪುಲ್ ಮಾಡ್ಬೋದು, ಅಸೆಂಬ್ಲಿ ಪಾತ್ ಫೈಂಡರಿಂದ ನೀವು ಚೇಂಜಸ್ನ ಮಾಡ್ಬೋದು. ಸೊ ನಾನು ಪಾರ್ಟ್ಸ್ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಪುಲ್ ಡೌನ್ ಮಾಡ್ತೀನಿ, F ಡ್ರೈವ್ ಹೋಗ್ತೀನಿ, ಅಲ್ಲಿ ಸಾಕೆಟ್ ಆ್ಯಂಡ್ ಸ್ಪೈಗರ್ ಕಾಟರ್ ಜಾಯಿಂಟ್ ಫೋಲ್ಡರ್ನ ಡಬಲ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತೀನಿ. ಸೊ ಫಸ್ಟ್ ನಾನು ಈ ಸಾಕೆಟ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಬೇಕು ಈ ರೀತಿ ಈ ಮಿಡಲ್ ಎನ್ವೈರ್ನ್ಮೆಂಟ್ಗೆ. ಸೊ ಇಲ್ಲಿ ಸಾಕೆಟ್ ಬಂದಿದೆ. ಸೊ ಈಗ ಸ್ಪೈಗಾಟ್ನ ನಾವು ಪುಲ್ ಡೌನ್ ಮಾಡಿ ಇದರ ಫ್ರಂಟ್ ಈ ರೀತಿ ಇಡಬೇಕು. ಇಲ್ಲಿ ಅಸೆಂಬಲ್ ಟೂಲ್ ಹೈಲೈಟ್ ಆಗ್ತಾಯಿದೆ. ಫಸ್ಟ್ ಅಸೆಂಬಲ್ ಟೂಲ್ ಈಸ್
ಆ್ಯಕ್ಚುಲ್ ಅಲೈನ್. ಸೊ ಆ್ಯಕ್ಚುಲ್ ಅಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಸಿಲಿಂಡರ್ ಆಫ್ ಸ್ಪೈಗಾಟ್ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಿಲಿಂಡರ್ ಆಫ್ ಸಾಕೆಟ್ ಇದನ್ನು ಕ್ಲಿಕ್ ಮಾಡಿ. ಈಗ ಆ್ಯಕ್ಚುಲಿ ಅಲೈನ್ ಆಗಿದೆ. ನೆಕ್ಸ್ಟ್ ಅಸೆಂಬಲ್ ಟೂಲ್ ಈಸ್ ಮೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ರೊಟೇಟ್ ಮಾಡಿ. ಈ ಫೇಸ್ ಅಂದರೆ ಸ್ಪೈಗಾಟ್ ಈ ಮೇಟಿಂಗ್ ಫೇಸ್ ಇಲ್ಲಿದೆ ನೋಡಿ. ಐ ಹೋಪ್ ನಿಮಗೆ ಕಾಣುತ್ತೆ ಇದು ಯಾವ ಫೇಸ್ ಅಂತ. ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಈ ಫೇಸ್ ಆಫ್ ಸಾಕೆಟ್, ಇಲ್ಲಿ ಏನು ಫೇಸ್ ಕಾಣ್ತಾ ಇದೆ ಸಾಕೆಟ್, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಸೆಂಬಲ್ ಆಗಿದೆ. ಸೆಟ್ ಆಸ್ ISO ಆ್ಯಂಡ್ ಫಿಟ್. ನೆಕ್ಸ್ಟ್ ಈಗ ಕ್ವಾರ್ಟರ್ನ ಪುಲ್ ಮಾಡಬೇಕು. ಕ್ವಾರ್ಟರ್ನ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಇಲ್ಲಿ ಪುಲ್ ಮಾಡಿ. ನಾನು ಈ ರೆಫರೆನ್ಸ್ ಪ್ಲೇನ್ನ ಇಲ್ಲಿಂದ ಹೈಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಸೆಲೆಕ್ಟ್ ಟೂಲ್ ಇಲ್ಲಿ ಹೋಗಬೇಕು. ಅಸೆಂಬ್ಲಿ ಪಾತ್ ಫೈಂಡರ್ ಮತ್ತು ರೆಫರೆನ್ಸ್ ಪ್ಲೇನ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಹೈಡ್ ಅಂತ ಮಾಡ್ತಾಯಿದ್ದೀನಿ. ಮತ್ತು ಈ ಡ್ರಾಪ್ ಶೇಡನ್ನು ನಾನು ಆಫ್ ಮಾಡ್ತೀನಿ. ಈಗ ನೀಟಾಗಿ ವ್ಯೂ ಕಾಣ್ತಾ ಇದೆ. ಈಗ ಇಲ್ಲಿ ಅಸೆಂಬಲ್ ಟೂಲ್ ಬರ್ತಾ ಇಲ್ಲ. ಸೊ ಅಲ್ಲಿ ಏನು ಕಷ್ಟ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಸೆಂಬಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅಸೆಂಬ್ಲಿ ಟೂಲ್ ಬರುತ್ತೆ. ಸೊ ಅಸೆಂಬ್ಲಿ ಟೂಲ್ ಈಸ್ ಆ್ಯಕ್ಚುಲ್ ಅಲೈನ್. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಿ ಸಿಲಿಂಡರ್. ಈ ಸಿಲಿಂಡರ್ ಇಲ್ಲಿ ಏನು ಕರ್ವ್ ಸರ್ಫೇಸ್ ಇದೆ ಕ್ವಾರ್ಟರ್ದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸಾಕೆಟಲ್ಲಿ ಏನು ಕರ್ವ್ ಸರ್ಫೇಸ್ ಇದೆ ಆರ್ ಸಿಲಿಂಡರ್ ನಾವೇನು ಹೇಳ್ತೀವಿ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈಗ ಅದು ಆ್ಯಕ್ಚುಲಿ ಅಲೈನ್ ಆಗಿದೆ. ನೆಕ್ಸ್ಟ್ ಇದನ್ನು ನಾನು ನೇಮ್ಡ್ ವ್ಯೂಸ್ ಹೋಗಿ ಫ್ರಂಟ್ ಅಂತ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಅಂತ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ನೀವು ಅಸೆಂಬಲ್ ಟೂಲ್ ಫ್ಲ್ಯಾಶ್ ಫಿಟ್ಟನ್ನ ಸೆಲೆಕ್ಟ್ ಮಾಡಬೇಕು. ಫ್ಲ್ಯಾಶ್ ಫಿಟ್ ಜಸ್ಟ್ ನೀವು ಫ್ರೀ ಹ್ಯಾಂಡ್ ಥರ ನೀವು ಯಾವ ಪೊಸಿಷನ್ಗೆ ಬೇಕು, ಇದು ಟೇಪರ್ ಆಗಿರೋದ್ರಿಂದ ಫ್ರೀ ಹ್ಯಾಂಡಾಗಿ ನೀವು ಮೂವ್ ಮಾಡಬೇಕು. ನೋಡಿ, ಇನ್ನು ಝೂಮ್ ಏರಿಯಾ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅಸೆಂಬಲ್ ಟೂಲ್ ಇಸ್ ಫ್ಲ್ಯಾಶ್ ಫಿಟ್. ಜಸ್ಟ್ ಇದು ಯಾವ ಡಿಸ್ಟೆನ್ಸ್ ಬೇಕೋ ಆ ಡಿಸ್ಟೆನ್ಸ್ಗೆ ಎಕ್ಸಾಕ್ಟಾಗಿ ನೀವು ಫ್ರೀ ಹ್ಯಾಂಡಾಗಿ ಮ್ಯಾಚ್ ಮಾಡ್ಬೋದು. ಇಲ್ಲಿಂದ ನಾನು ISO ಅಂತ ಸೆಟ್ ಮಾಡ್ತೀನಿ. ಮತ್ತು ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಮತ್ತು ಸೆಲೆಕ್ಟ್ ಟೂಲ್ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಅಸೆಂಬಲ್ ಕಂಪ್ಲೀಟ್ ಆಯಿತು. ನೋಡಿ, ಇದು ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕ್ವಾರ್ಟರ್ ಜಾಯಿಂಟ್ ಅಸೆಂಬ್ಲಿ. ಇಲ್ಲಿಂದ ನೇಮ್ಡ್ ಯೂಸ್ ISO ಫಿಟ್ ಕೊಟ್ಟೆ. ನೆಕ್ಸ್ಟ್ ಫೈಲ್, ಸೇವ್, ಆ ಫೋಲ್ಡರ್ನ ಪುಲ್ ಮಾಡಿ. ನಂದರಲ್ಲಿ F ಡ್ರೈವ್ನಲ್ಲಿದೆ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕ್ವಾರ್ಟರ್ ಜಾಯಿಂಟ್. ಇಲ್ಲಿ ಫೈಲ್ ನೇಮ್ ಅಫ್ಕೋರ್ಸ್ ಅದು .asm ಅಂತ ಬರುತ್ತೆ. ಇದು ಅಸೆಂಬ್ಲಿ ಎನ್ವೈರ್ಮೆಂಟ್. ಇದು ಇಲ್ಲಿ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕ್ವಾರ್ಟರ್ ಜಾಯಿಂಟ್ ಅಂತ ನಾನು ಫೈಲ್ ನೇಮ್ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಡ್ತೀನಿ. ಇದು ಸೇವ್ ಆಗಿದೆ ಆ್ಯಸ್ ಅಸೆಂಬ್ಲಿ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕ್ವಾರ್ಟರ್ ಜಾಯಿಂಟ್. ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ನಾವು ಡ್ರಾಯಿಂಗ್ ಮಾಡಬೇಕು. ಪ್ರಿನ್ಸಿಪಲ್ ವ್ಯೂಸ್ನ ನಾವು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಡ್ರಾಯಿಂಗ್ ಎನ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಾಟಮಲ್ಲಿ ಶೀಟ್ 1 ಅಂತ ಇದೆ. ಅದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಶೀಟ್ ಸೆಟಪ್ ಅಂತ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡ್, ಇಲ್ಲಿ ಸೈಜ್, ನೇಮ್, ಬ್ಯಾಕ್ಗ್ರೌಂಡ್ ಅಂತ ಇದೆ. ಅಲ್ಲಿ ಬ್ಯಾಕ್ಗ್ರೌಂಡ್ ಶೀಟ್ A4 ಅಂತ ಸೆಟ್ ಮಾಡಿ. ಇದು ಟಿಕ್ ಆಗಿರಬೇಕು, ಶೋ ಬ್ಯಾಕ್ಗ್ರೌಂಡ್ ಟಿಕ್ ಆಗಿರಬೇಕು, ಮತ್ತು ಓಕೆ ಅಂತ ಕೊಡಿ. ಈಗ ಈ ಶೀಟ್ A4ಗೆ ಸೆಟ್ ಆಗಿದೆ. ಇಲ್ಲಿಂದ ನೀವು ಫಿಟ್ ಅಂತ ಕೊಡಿ. ಇಲ್ಲಿದೆ ಮೇನ್ ಟೂಲ್ ಬರಲ್ಲಿ. ಇಲ್ಲಿ ನಮಗೆ ಮತ್ತೆ ನಾವು ವ್ಯೂ ಹೋಗಬೇಕು ಮತ್ತು ಬ್ಯಾಕ್ಗ್ರೌಂಡ್ ಶೀಟ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಈಗ ಇಲ್ಲಿ 4 ಬ್ಯಾಕ್ಗ್ರೌಂಡ್ ಶೀಟ್ ಬಂದಿದೆ. A4, A3, A2 ಆ್ಯಂಡ್ A1. ನಾವು ಸೆಟ್ ಮಾಡಿರೋ ಸೈಜ್ A4. ಸೊ ಆ ಶೀಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, A4 ಶೀಟ್. ನೆಕ್ಸ್ಟ್ ಇಲ್ಲಿಂದ ಫಿಟ್ ಅಂತ ಕೊಡಿ ಮೇನ್ ಟೂಲ್ ಬಾರಿಂದ. ನೆಕ್ಸ್ಟ್ ಈ ಅನ್ವಾಂಟೆಡ್ ಟೇಬಲ್ಸನ್ನು ನಾವು ಡಿಲೀಟ್ ಮಾಡಬೇಕು. ಇಲ್ಲಿಂದ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ಈ ರೀತಿ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ಮತ್ತು ಕೀಬೋರ್ಡಿಂದ ಡಿಲೀಟ್ ಬಟನ್ನ ಪ್ರೆಸ್ ಮಾಡಿ, ಅದು ಡಿಲೀಟ್ ಆಗುತ್ತೆ. ಅದೇ ರೀತಿ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿ ಮತ್ತು ಡಿಲೀಟ್ ಕೊಡಿ. ತಪ್ಪದೆ ನೀವು ಈ ಲೈನ್ನ ಯಾವತ್ತೂ ಡಿಲೀಟ್ ಮಾಡಬಾರ್ದು. ನೋಡಿ, ಈ ಲೈನ್ ಸೆಲೆಕ್ಟ್ ಆಗಿರಬಾರ್ದು, ಬರೀ ಆ ಟೇಬಲ್ ಅಷ್ಟೇ ಡಿಲೀಟ್ ಆಗಬೇಕು. ಇದು ಎಲ್ಲ ಬಾರ್ಡರ್ಸ್. ಈ ಬಾರ್ಡರ್ಸ್ ನಮಗೆ ಬೇಕು. ನೆಕ್ಸ್ಟ್ ಇಲ್ಲಿಂದ ನಾನು ವ್ಯೂ ಬ್ಯಾಕ್ಗ್ರೌಂಡ್ ಶೀಟ್ ಅಂತ ಕೊಟ್ಟರೆ ಆ ಬ್ಯಾಕ್ಗ್ರೌಂಡ್ ಶೀಟಲ್ಲಿಂದ ಹೋಯಿತು. ಈಗ A4 ಶೀಟ್ನಲ್ಲಿದ್ದೀವಿ ನಾವು. A4 ಶೀಟ್ನಲ್ಲಿ ನಮಗೆ ಆ ಬಾರ್ಡರ್ನ ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ. ನೋಡಿ, ಓಕೆ, ಇದು ಶೀಟ್ ಸೆಟಪ್ ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಟೂಲ್ ಬಾರ್ಸ್ ಹೇಳಿಬಿಡ್ತೀನಿ. ನೋಡಿ ಯಾವುದೆಲ್ಲ ಟೂಲ್ ಬಾರ್ಸ್ ಬೇಕು ಅಂತ. ಇಲ್ಲಿ ಡ್ರಾಯಿಂಗ್ ವ್ಯೂಸ್ ಇದೆ.
ಇನ್ನೊಂದು ಡ್ರಾಯಿಂಗ್ ಇದೆ, ಇನ್ನೊಂದು ಇಲ್ಲಿ ಮೇನ್ ಟೂಲ್ ಬಾರ್ ಇದೆ. ಈ ಮೇನ್ ಟೂಲ್ ಬಾರ್ ನಾನು ಇಲ್ಲಿ ಹಾಕ್ತೀನಿ. ಇದು ನಮಗೆ ಝೂಮ್ ಏರಿಯಾ, ಫಿಟ್ ಆ ಥರ ಟೂಲ್ಸ್ ಎಲ್ಲ ಇದೆ. ನೆಕ್ಸ್ಟ್ ಈ ಡ್ರಾಯಿಂಗ್ನ ನಾನು ಈ ಕಡೆ ಹಾಕ್ತೀನಿ. ನೆಕ್ಸ್ಟ್ ಡ್ರಾಯಿಂಗ್ ವ್ಯೂಸ್ನ ನಾನು ಇಲ್ಲಿ ಆಫ್ಟರ್ ಡ್ರಾಯಿಂಗ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಎಡ್ಜ್ ಬಾರ್ ಬೇಕಾಗಿಲ್ಲ. ಸೊ ಟೂಲ್ ಎಡ್ಜ್ ಬಾರ್ ಏನಿದೆ, ಎಡ್ಜ್ ಬಾರ್ ಇದ್ದರೆ ಸಪೋಸ್ ಅದನ್ನು ಇದ್ದರೆ ಅದು ಇಲ್ಲಿ ಯೂಸ್ ಆಗಲ್ಲ ನಮಗೆ. ಸೊ ಅದನ್ನು ನೀವು ಕ್ಲೋಸ್ ಮಾಡ್ಬೋದು. ಸೊ ಇದು ಅನ್ಟಿಕ್ ಆಗಿರಬೇಕು ಟೂಲ್ ಎಡ್ಜ್ ಬಾರ್. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಏನಿಲ್ಲಿ ಡ್ರಾಯಿಂಗ್ ವ್ಯೂಸ್ ಅಂತ ಟೂಲ್ ಬಾರ್ ಏನಿದೆ, ಸೆಲೆಕ್ಟ್ ಟೂಲ್ ಇದೆ, ಅದ್ರ ಕೆಳಗಡೆ ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಫೋಲ್ಡರ್ನ ಪುಲ್ ಮಾಡಿ ಇಲ್ಲಿ ಎಫ್ ಡ್ರೈವಲ್ಲಿದೆ ಸಾಕೆಟ್ ಆ್ಯಂಡ್ ಸ್ಪೈಗೋಟ್ ಕ್ವಾರ್ಟರ್ ಜಾಯಿಂಟ್. ಇಲ್ಲಿ ಫೈಲ್ ಟೈಪ್ ASMನಲ್ಲಿರಬೇಕು. .ASMನಲ್ಲಿದ್ದರೆ ನಿಮಗೆ ಸಾಕೆಟ್ ಆ್ಯಂಡ್ ಸ್ಪೈಗೋಟ್ ಕ್ವಾರ್ಟರ್ ಜಾಯಿಂಟ್ ಅಸೆಂಬಲ್ ಆಗಿರೋ ಪಾರ್ಟ್ ನಿಮಗೆ ಸಿಗುತ್ತೆ. ಸೊ ನಾನೀಗ ಓಪನ್ ಕೊಡ್ತೀನಿ. ಸೊ ನನಗೆ ಇದು ಫ್ರಂಟ್ ಅಂತ ಬರಬೇಕು. ಸೊ ಅದು ನಾನು ಮಾಡಿರೋದು ಫ್ರಂಟ್ ರೆಫರೆನ್ಸ್ ಪ್ಲೇನಲ್ಲಿ, ಅದಕ್ಕೆ ಪ್ಯಾರಲ್ ಆಗಿ ಕಾಣುತ್ತೆ ಅದು. ಸೊ ನಾನು ಓಪನ್ ಕೊಡ್ತೀನಿ. ಇಲ್ಲಿಂದ ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿಂದ ಫ್ರಂಟ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮತ್ತು ಫಿನಿಶ್. ಇವಾಗ ಇಲ್ಲಿ ಬರ್ತಾ ಇದೆ, ಅದು ವ್ಯೂ ಬರ್ತಾ ಇದೆ. ಸೊ ಇಲ್ಲಿ ಸ್ಕೇಲ್ 1:1 ಅಂತ ಇದೆ. ಸೊ ಪರವಾಗಿಲ್ಲ, ನಾನು 1:1 ಮಾಡ್ತೀನಿ. ಲೇಟರ್ ನಾನು ಇದನ್ನು ರೆಡ್ಯೂಸ್ ಮಾಡ್ತೀನಿ. ಸೊ ಇದು ಸ್ವಲ್ಪ ದೊಡ್ಡದಾಗಿದೆ ಈ A4 ಶೀಟ್ಗೆ. ಸೊ ಸೆಲೆಕ್ಟ್ ಟೂಲ್, ಇದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸ್ಕೇಲ್ ವ್ಯಾಲ್ಯೂನ ನಾನು ಸ್ವಲ್ಪ ರೆಡ್ಯೂಸ್ ಮಾಡ್ತೀನಿ ಆ್ಯಸ್ 0.7, ಎಂಟರ್ ಕೊಡ್ತೀನಿ. ಸೊ ಇದು ಸಫಿಷಿಯೆಂಟ್ ಆಗಿದೆ, ಇದು ವ್ಯೂ ಇದು ಸಾಕು ನನಗೆ. ಸೊ ಇಲ್ಲಿಂದ ಈ ಥರ್ಡ್ ಟೂಲ್ ಏನಿದೆ ಪ್ರಿನ್ಸಿಪಲ್ ವ್ಯೂನ ಕ್ಲಿಕ್ ಮಾಡಬೇಕು. ಪ್ರಿನ್ಸಿಪಲ್ ವ್ಯೂ, ನೆಕ್ಸ್ಟ್ ಕರ್ಸರ್ ಇಲ್ಲಿ ತನ್ನಿ, ಆ ರೆಡ್ ಕಲರ್ ಬಾಕ್ಸ್ ಬರುತ್ತೆ. ಬಾಕ್ಸ್ ಬಂದ ಕೂಡಲೇ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಟುವರ್ಡ್ಸ್ ಡೌನ್ ಬಂದರೆ ಸೊ ದ್ಯಾಟ್ ವಿಲ್ ಕ್ರಿಯೇಟ್ ಟಾಪ್ ವ್ಯೂ. ಮತ್ತು ವಾಪಸ್ ಇಲ್ಲಿ ಫ್ರಂಟ್ ವ್ಯೂಗೆ ಬನ್ನಿ, ರೆಡ್ ಬಾಕ್ಸ್ ಬಂತು, ಲೆಫ್ಟ್ ಕ್ಲಿಕ್ ಟುವರ್ಡ್ಸ್ ರೈಟ್ ಹೋದರೆ ಸೊ ದಿಸ್ ವಿಲ್ ಕ್ರಿಯೇಟ್ ಲೆಫ್ಟ್ ಸೈಡ್ ವ್ಯೂ. ಯಾಕೆಂದರೆ ಇದು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್. ಸೊ ನೆಕ್ಸ್ಟ್ ಇಲ್ಲಿ ಫ್ರಂಟ್ ವ್ಯೂ ಬನ್ನಿ, ರೆಡ್ ಬಾಕ್ಸ್ ಬಂತು, ಕ್ಲಿಕ್ ಮಾಡಿ 45 ಡಿಗ್ರಿ ಕೆಳಗಡೆ ಬಂದರೆ ನಿಮಗೆ ಐಸೋಮೆಟ್ರಿಕ್ ವ್ಯೂ ಸಿಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಟೂಲಿಂದ ಇದನ್ನು ರೀಅರೇಂಜ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸ್ಪೇಸಲ್ಲಿ ಬೇಕೋ ಅದನ್ನು ರೀಅರೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ಡೈಮೆನ್ಷನ್ ಕೊಡಬೇಕು, ನೇಮ್ ಕೊಡಬೇಕು, ಹೆಡ್ಡಿಂಗ್ ಕೊಡಬೇಕು. ನೆಕ್ಸ್ಟ್ ಪಾರ್ಟ್ ಲಿಸ್ಟ್ನ ಇನ್ಸರ್ಟ್ ಮಾಡಬೇಕು. ಸೊ ಮೊದಲಿಗೆ ನಾನು ಪಾರ್ಟ್ ಲಿಸ್ಟ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇದೇ ಲೈನಲ್ಲಿ ನೋಡಿ, ಏನು ಇಲ್ಲಿ ಡ್ರಾಯಿಂಗ್ ವ್ಯೂಸ್ ಇದೆ, ಅಲ್ಲಿ ಸೆಲೆಕ್ಟ್ ಟೂಲ್ ಏನಿದೆ ಅದರಿಂದ ಕೆಳಗಡೆ ಬನ್ನಿ. ಇಲ್ಲೊಂದು ಆಪ್ಷನ್ ಇದೆ ಪಾರ್ಟ್ ಲಿಸ್ಟ್ ಅಂತ, ಪಾರ್ಟ್ಸ್ ಲಿಸ್ಟ್, ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಈ ಬಟನ್ ಏನಿದೆ ಅದು ಆಟೋ ಬಿಲೋನ್, ಅದು ಆನ್ ಇರಬೇಕು. ಇದು ವೈಟ್ ಇದ್ದರೆ ಆಫ್, ಆರೆಂಜಿಶ್ ಇದ್ದರೆ ಇದು ಆನ್ ಇದೆ. ಸೊ ನೆಕ್ಸ್ಟ್ ನೀವು ಕ್ಲಿಕ್ ಆನ್ ಎ ಡ್ರಾಯಿಂಗ್ ವ್ಯೂ ಅಂತ ಇದೆ. ಸೊ ನೀವು ಐಸೋಮೆಟ್ರಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಫಿನಿಶ್ ಅಂತ ಕೊಡಬೇಕು. ಇಲ್ಲೊಂದು ಟೇಬಲ್ ಬಂದಿದೆ ನೋಡಿ, ಈ ಟೇಬಲ್ನ ನೀವು ಕ್ಲಿಕ್ ಮಾಡಿ ಈ ಥರ ವೈಟ್ ಸ್ಪೇಸ್ ಏನಿದೆ ಅಲ್ಲಿ ಡ್ರ್ಯಾಗ್ ಮಾಡಿ ಈ ಥರ ಇಡಿ. ನೆಕ್ಸ್ಟ್ ಇಲ್ಲಿ ಬೆಲೂನ್ ಬಂದಿದೆ ನೋಡಿ, ಈ ಬೆಲೂನ್ ಪಾರ್ಟ್ 3 ಆಫ್ ಪಾರ್ಟ್ 1 ಆ ಥರ ಬರ್ತಾ ಇದೆ. ಅಂದರೆ 3 ಆಫ್ 1, 2 ಆಫ್ 1, 1 ಆಫ್ 1. ನೀವು ಅದನ್ನು ಆಫ್ ಮಾಡ್ಬೋದು ಬೇಕಾದರೆ. ಆ ಬೆಲೂನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಐಟಮ್ ಕೌಂಟ್ ಅಂತ ಇದೆ, ಅದನ್ನು ಆಫ್ ಮಾಡ್ಕೊಳ್ಳಿ. ಈಗ 3 ಅಂತ ಬಂತು, ನೀವು ಸ್ವಲ್ಪ ಹತ್ತಿರ ಅದನ್ನು ಮೂವ್ ಮಾಡ್ಬೋದು. ನೆಕ್ಸ್ಟ್ 2 ಆಫ್ 1 ಇದೆ, ಇಲ್ಲಿ ಐಟಮ್ ಕೌಂಟ್ ಆಫ್ ಮಾಡ್ಕೊಳ್ಳಿ. 2 ಅಂತ ಬಂತು. ಈಗ ಇಲ್ಲಿ 1 ಆಫ್ 1 ಅಂತ ಇದೆ, ಐಟಮ್ ಕೌಂಟ್ ಆಫ್ ಮಾಡ್ಕೊಳ್ಳಿ. 1 ಅಂತ ಬಂತು. ಓಕೆ, ನೀವು ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಜಸ್ಟ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್. ಸೊ ಇಲ್ಲಿ ಟೇಬಲ್ ಇದೆ, ಈ ಟೇಬಲ್ನಷ್ಟೇ ನಾನು ಈಗ ಟೋಟಲಾಗಿ ಸ್ಕ್ರೀನ ಫಿಟ್ ಮಾಡ್ತೀನಿ. ಮತ್ತು ಟೇಬಲ್ನಷ್ಟೇ ನಾನು ಝೂಮ್ ಏರಿಯಾಯಿಂದ ಈ ಟೇಬಲ್ನಷ್ಟೇ ನಾನು ಝೂಮ್ ಮಾಡ್ತೀನಿ. ಇದು ಯಾಕೆ ವೈಟ್ ಸ್ಪೇಸ್ನಲ್ಲಿ ಇಟ್ಟೆ ಅಂದರೆ ನನಗೆ ವಿಸಿಬಿಲಿಟಿ ಈಗ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಬೇಕಾಗಿಲ್ಲ, ಮತ್ತು ಅನ್ನೆಸೆಸರಿ ಸ್ಪೇಸ್ ಜಾಸ್ತಿ ಇದೆ, ಮತ್ತು ಸೆಟ್ಟಿಂಗ್ಸ್ ಆಗಿಲ್ಲ ಇದು. ಸೊ ಈ ಸೆಟ್ಟಿಂಗ್ಸ್ನ ನಾನು ಹೇಳ್ತೀನಿ. ಈ ಟೇಬಲ್ನ ಕ್ಲಿಕ್ ಮಾಡಿ, ಅದೇ ಟೇಬಲ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ ಅಂತ ಹೋಗಿ. ಸೊ ಈ ಪ್ರಾಪರ್ಟೀಸ್ನಲ್ಲಿ ನಮಗೆ ಕಾಲಮ್, ಈ ಕಾಲಮ್ ಟ್ಯಾಬ್ನ ನಾವು ಕ್ಲಿಕ್ ಮಾಡಬೇಕು. ಎಕ್ಸಾಂಪಲ್ ಈ ಡಾಕ್ಯುಮೆಂಟ್ ನಂಬರ್ ಅದನ್ನ ಸೆಲೆಕ್ಟ್ ಮಾಡಿ, ಅದು ಬೇಕಾಗಿಲ್ಲ, ರಿಮೂವ್ ಅಂತ ಕೊಡಿ. ಓಕೆ ಕೊಟ್ಟರೆ ಅದು ರಿಮೂವ್ ಆಯಿತು. ಇವಾಗ ನಾನು ಒಂದೊಂದೇ ಸ್ಪೇಸ್ ಅಡ್ಜಸ್ಟ್ ಮಾಡಬೇಕು. ನಾನು ಒಂದು ಸಲ ಸ್ಪೇಸ್ ಅಡ್ಜಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದನ್ನು ಎಲ್ಲ ಎಟ್ ಎ ಟೈಮ್ ನಾನು ಅಡ್ಜಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ಐಟಮ್ ನಂಬರ್ನ ಒಂದು ಸಲ ಅಡ್ಜಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್, ಪ್ರಾಪರ್ಟಿ, ಇಲ್ಲಿ ಕಾಲಮ್,
ಸೊ ಇಲ್ಲಿ ಐಟಮ್ ನಂಬರ್ ಅಂತ ಇದೆ. ಸೊ ನಂಬರ್ನ ನಾನು ಶಾರ್ಟ್ ಆಗಿ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಕೊಟ್ಟೆ ಮತ್ತು NO ಡಾಟ್ ಅಂತ ಕೊಡ್ತೀನಿ, ನಂಬರ್ ಅಂತ. ಇಲ್ಲಿ ಅಲೈನ್ಮೆಂಟ್ ನೋಡಿ, ಟೆಕ್ಸ್ಟ್ ಅಲೈನ್ಮೆಂಟ್, ಟೈಟಲ್ ಅಲೈನ್ಮೆಂಟ್ ಅಂತ ಹೇಳಿದರೆ ಹೆಡ್ಡಿಂಗ್ ಆಯಿತು, ಡೇಟಾ ಅಲೈನ್ಮೆಂಟ್ ಅಂತ ಹೇಳಿದರೆ ಇಲ್ಲಿ ವೇರಿಯೇಬಲ್ಸ್ ಆಯಿತು. ಸೊ ಇಲ್ಲಿ ಐಟಮ್ ನಂಬರ್ ಇದೆ, ಕಾಲಮ್ ವಿಡ್ತ್ 20 ಇದೆ. ಸೊ ಇಲ್ಲಿ ನಾನು NO ಅಂತ ಕೊಟ್ಟೆ, ಸೊ 20 ಬೇಕಾಗಿಲ್ಲ. ಸೊ ಇಲ್ಲಿ ನಾನು ಅದನ್ನು 12 ಮಾಡ್ತೀನಿ ಮತ್ತು ಓಕೆ ಅಂತ ಕೊಡ್ತೀನಿ. ಈಗ ಚೇಂಜಸ್ ನೋಡಿ ನೀವು, ಓಕೆ ಅಂತ ಕೊಟ್ಟ ಕೂಡಲೇ ಅಲ್ಲಿ ಐಟಮ್ ನಂಬರ್ ಈ ರೀತಿ ಬಂತು. ಸೊ ಇಲ್ಲಿ 12 ಸ್ವಲ್ಪ ಕಮ್ಮಿ ಆಯಿತು, ಯಾಕೆಂದರೆ ಇದು ನೆಕ್ಸ್ಟ್ ಲೈನ್ಗೆ ಜಂಪ್ ಆಯಿತು. ಸೊ ವಾಪಸ್ ನಾನು ಅಡ್ಜಸ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್ ಪ್ರಾಪರ್ಟೀಸ್ ಮತ್ತು ಕಾಲಮ್, ಇಲ್ಲಿ ಐಟಮ್ ನಂಬರ್, ಈ ಒಂದು ಡಾಟ್ನ ನಾನು ತೆಗೆದು ಓಕೆ ಕೊಡ್ತೀನಿ. ನೋಡೋಣ, ಓಕೆ ಈಗ ಕರೆಕ್ಟಾಗಿದೆ, ನೆಕ್ಸ್ಟ್ ಲೈನ್ಗೆ ಜಂಪ್ ಆಗಿಲ್ಲ. ನೆಕ್ಸ್ಟ್ ಈ ಟೈಟಲ್ ಮೆಟೀರಿಯಲ್ ಕ್ವಾಂಟಿಟಿನ ನಾನು ಅದೇ ರೀತಿ ಅಡ್ಜಸ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್ ಪ್ರಾಪರ್ಟಿ. ಸೊ ನಾನು ಇಲ್ಲಿಂದ ವ್ಯೂ ಮಾಡ್ತಾಯಿದ್ದೀನಿ ನೋಡಿ, ಕಾಲಮ್, ಈ ಟೈಟಲ್ ಇಲ್ಲಿ ಟೈಟಲ್ ಸೆಂಟರ್ ಇದೆ, ಡಾಟಾ ಲೆಫ್ಟ್ ಇದೆ. ಸೊ ಅದನ್ನು ನಾನು ಸೆಂಟರ್ ಮಾಡ್ತೀನಿ. ಕಾಲಮ್ ವಿಡ್ತ್ನ ನಾನು 13 ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಮೆಟೀರಿಯಲ್ ಹೋಗ್ತೀನಿ, ಇಲ್ಲಿ ಸೆಂಟರ್ ಮಾಡ್ತೀನಿ. ಸೊ ಮೆಟೀರಿಯಲ್ನ ನಾನು 14 ಅಂತ ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಾಂಟಿಟಿ ಇದೆ, ಸೊ ಇದನ್ನು ಹೆಡ್ಡಿಂಗ್ನ ನಾನು ಶಾರ್ಟಾಗಿ ಬರೀತೀನಿ, SQTY ಕ್ವಾಂಟಿಟಿ. ನೆಕ್ಸ್ಟ್ ಈ ಸೆಂಟರ್ ಇದೆ, ಇದನ್ನು ನಾನು 6 ಅಂತ ಎಂಟರ್ ಮಾಡಿ ಓಕೆ ಅಂತ ಕೊಡ್ತೀನಿ. ಇವಾಗ ನೀವು ಚೇಂಜಸ್ ನೋಡ್ಬೋದು, ಇಲ್ಲಿ ಓಕೆ ಅಂತ ಕೊಟ್ಟು ಕೂಡಲೇ ಇದು ಶಾರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಫಿಟ್ ಕೊಡಿ ಮತ್ತು ಈ ಟೇಬಲ್ನ ಈ ಮಿಡ್ಲಲ್ಲಿ ಇಟ್ಬಿಡಿ. ಸೊ ಇದು ಬಿಲ್ ಆಫ್ ಮೆಟೀರಿಯಲ್ ಆಯಿತು. ಸೊ ನಾನು ಝೂಮ್ ಏರಿಯಾಯಿಂದ ಒಂದೊಂದೇ ಡೈಮೆನ್ಷನ್ ನಾನು ಸ್ಪೆಸಿಫೈ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ವ್ಯೂನ ಹಾಕ್ತೀನಿ. ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಎಲ್ಲಿದೆ ಅದು, ಡ್ರಾಯಿಂಗ್ ವ್ಯೂಸ್ ಎಂಡ್ ಟೂಲ್ ಇದೆ ಇಲ್ಲಿ. ಸೊ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕ್ತೀನಿ ವಾಪಸ್. ಸೊ ಟೆಕ್ಸ್ಟ್ ಅಂತ ಇದೆ, ಟೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಫ್ರಂಟ್ ವ್ಯೂ, ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ, ಇದು ಲೆಫ್ಟ್ ಸೈಡ್ ವ್ಯೂ ಮತ್ತು ಇದು ಐಸೋಮೆಟ್ರಿಕ್ ವ್ಯೂ. ಸೊ ಸೆಲೆಕ್ಟ್ ಟೂಲ್ ನೀವು ಝೂಮ್ ಮಾಡ್ತೀನಿ ಸ್ವಲ್ಪ, ನೀವು ಈಸಿಲಿ ಕ್ಲಿಕ್ ಮಾಡಿ ಮತ್ತು ಕರ್ಸರ್ ಈ ರೀತಿ ಬಂದರೆ ನೀವು ಈಸಿಲಿ ಮೂವ್ ಮಾಡ್ಬೋದು ನೀವು ಈ ರೀತಿ. ಸೊ ಒಂದೇ ಪೊಸಿಷನಲ್ಲಿ ಇಡಿ, ಇಲ್ಲಿಂದ ಟಾಪ್ ಕೊಟ್ಟರೆ ಎಲ್ಲ ಟಾಪ್ನಲ್ಲಿ ಇಡಿ, ನೀಟಾಗಿ ಕಾಣುತ್ತೆ ಡ್ರಾಯಿಂಗ್. ಸೊ ಐಸೋಮೆಟ್ರಿಕ್ ವ್ಯೂ ಆಯಿತು. ನೆಕ್ಸ್ಟ್ ಇಲ್ಲಿಂದ ಸ್ಮಾರ್ಟ್ ಡೈಮೆನ್ಷನ್ ಕೊಟ್ಟೆ. ಸೊ ಈ ಲೆಂತ್ ಇಲ್ಲಿಂದ ಇಲ್ಲಿಗೆ ಇದು 25 ಆಯಿತು, ಇಲ್ಲಿಂದ ಇಲ್ಲಿಗೆ ಇದು 38 ಆಯಿತು, ಇಲ್ಲಿಂದ ಇಲ್ಲಿಗೆ ಇದು 64 ಆಯಿತು. ಆದರೆ ನೀವು ನೋಟ್ ಡೌನ್ ಮಾಡಿ, ಇದೆಲ್ಲ ಡಯಾಮೀಟರ್ಸ್. ಸೊ ಇದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಫಸ್ಟಿಗೆ ನೀವು ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡಿ ಡೈಮೆನ್ಷನ್ ಕೊಡಿ. ನೆಕ್ಸ್ಟ್ ಇದನ್ನು ಚೇಂಜ್ ಮಾಡಬೇಕು, ಸೆಲೆಕ್ಟ್ ಟೂಲ್ ಕ್ಲಿಕ್ ಮಾಡಬೇಕು, ಈ ಡೈಮೆನ್ಷನ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿ ಟಾಪ್ ಇಲ್ಲಿ ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್ ಅಂತ ಇದೆ, ಪ್ರಿಫಿಕ್ಸ್. ನೆಕ್ಸ್ಟ್ ಇಲ್ಲಿ ಪ್ರಿಫಿಕ್ಸ್ ಕರ್ಸರ್ನ ಕ್ಲಿಕ್ ಮಾಡಿ ಡಯಾಮೀಟರ್ ಸಿಂಬಲ್ ಹಾಕಿ ಓಕೆ ಅಂತ ಕೊಡಿ. ಈಗ ಇದು ಡಯಾಮೀಟರ್ 25 ಆಯಿತು. ಅದೇ ರೀತಿ 38 ಇದೆ, ಇಲ್ಲಿ ಬನ್ನಿ, ಪ್ರಿಫಿಕ್ಸ್ ಕ್ಲಿಕ್, ಡಯಾಮೀಟರ್ ಕ್ಲಿಕ್, ಓಕೆ. ನೆಕ್ಸ್ಟ್ 64 ಪ್ರಿಫಿಕ್ಸ್, ಇಲ್ಲಿ ಪ್ರಿಫಿಕ್ಸ್ ಕ್ಲಿಕ್, ಡಯಾಮೀಟರ್ ಓಕೆ. ಸೊ ಇಲ್ಲಿ ಏನೆಲ್ಲ ಲೆಂತ್ ಇದೆ ನಾನು ಸ್ಪೆಸಿಫೈ ಮಾಡ್ತೀನಿ ಈಗ. ಸ್ಮಾರ್ಟ್ ಡೈಮೆನ್ಷನ್, ಸೊ ಈ ಲೆಂತ್ ಅದು 25 ಇದೆ. ನೆಕ್ಸ್ಟ್ ಈ ಲೆಂತ್ ಇದು 10 ಇದೆ, ಅಫ್ಕೋರ್ಸ್ ಅದು 10 ಇರಲೇಬೇಕು. ನೆಕ್ಸ್ಟ್ ಈ ಎಂಡಿಂದ ಈ ಎಂಡ್ ತನಕ 89 ಇರಬೇಕು, ಇದೆ 89 ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿಂದ ಈ ಲೆಂತ್ ಇದು 12.5 ಇದೆ. ನೆಕ್ಸ್ಟ್ ಏನೆಲ್ಲ ರೌಂಡ್ ಇದೆ ಅದನ್ನು ತೋರಿಸ್ಬೋದು, ರೇಡಿಯಸ್ 3 ಇದೆ. ನೆಕ್ಸ್ಟ್ ಈ ಸೈಡ್ ವ್ಯೂನಲ್ಲಿ ತೋರಿಸ್ತೀನಿ, ಇಲ್ಲಿಂದ ಇಲ್ಲಿಗೆ ಇದು 7.5 ಇದೆ. ಬೇಕಾದರೆ ನೀವು ಇಲ್ಲಿಂದನೂ ಕೂಡ ಡೈಮೆನ್ಷನ್ ತೋರಿಸ್ಬೋದು, ಸರ್ಕಲ್ಗೆ ಡೈರೆಕ್ಟಾಗಿ ಡಯಾಮೀಟರ್ 45 ಅಂತಲೇ ತೋರಿಸುತ್ತೆ. ಆದರೆ ಆಲ್ರೆಡಿ ಕೊಟ್ಟರೆ ಬೇಕಾಗಿಲ್ಲ, ಇಲ್ಲಿ ಸ್ಪೆಸಿಫೈ ಆಗಿಲ್ಲ 45. ಸೊ ಬೆಟರ್ ಕರೆಕ್ಟಾಗಿದೆ, ಈ ಸೈಡ್ ವ್ಯೂ ಅಲ್ಲಿ ಆ ಡೈಮೆನ್ಷನ್ ನಾನು ತೋರಿಸ್ಬೋದು. ಸೊ ಇಷ್ಟಾಗಿದೆ, ಓಕೆ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ ಡೈಮೆನ್ಷನ್. ನಾನು ಜಾಸ್ತಿ ಡೈಮೆನ್ಷನ್ ಹಾಕಲ್ಲ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇಷ್ಟು ಡೈಮೆನ್ಷನ್ ನಾನು ಕೊಟ್ಟೆ.
ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೊಂದು ಟೈಟಲ್ ಕೊಡಬೇಕು BOM ಅಂತ. ಸೊ ಇಲ್ಲಿ ಟೆಕ್ಸ್ಟ್, ಇದಕ್ಕೆ BOM ಅಂದರೆ ಬಿಲ್ ಆಫ್ ಮೆಟೀರಿಯಲ್. ನಾನು ಝೂಮ್ ಮಾಡ್ತೀನಿ, ಝೂಮ್ ಏರಿಯಾ. ಇಲ್ಲಿ ಸೆಲೆಕ್ಟ್ ಟೂಲ್, ಈ ಟೇಬಲ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಇದಕ್ಕೆ ಹೆಡ್ಡಿಂಗ್ನ ಸ್ವಲ್ಪ ಸೆಂಟ್ರಲ್ಲಿ ಇಡ್ತೀನಿ ನಾನು, ಮತ್ತು ಫಿಟ್. ಸೊ ಇಲ್ಲಿ ಫ್ರಂಟ್ ಆಯಿತು. ಓಕೆ, ಸೊ ಐ ಆಮ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಈಗ ಟೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಹೆಡ್ಡಿಂಗ್ ಕೊಡಬೇಕು. ಹೆಡ್ಡಿಂಗ್ ಏನಿದೆ, ಹೆಡ್ಡಿಂಗ್ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕಾಟರ್ ಜಾಯಿಂಟ್. ಸೊ ಸೆಲೆಕ್ಟ್ ಟೂಲ್, ಇದನ್ನು ಫಾಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ನಾನು. ಫಾಂಟ್ ಇಲ್ಲಿ 1 ಅಂತ ಇದೆ, ಅದನ್ನು 1.5 ಎಂಟರ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಬಾರ್ಡರ್ಸ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಎನ್ಲಾರ್ಜ್ ಮಾಡ್ತೀನಿ ನಾನು. ಸೊ ಇದು ಹೆಡ್ಡಿಂಗ್ ಆಯಿತು, ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕಾಟರ್ ಜಾಯಿಂಟ್. ಸೊ ಇಷ್ಟೇ ನೋಡಿ. ಸೊ ಇಲ್ಲಿಗೆ ನಮ್ಮ ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಕಾಟರ್ ಜಾಯಿಂಟ್ ಕಂಪ್ಲೀಟ್ ಅಸೆಂಬ್ಲಿ. ಅದಕ್ಕಿಂತ ಮುಂಚೆ ಪಾರ್ಟ್ಸ್, ಇಂಡಿವಿಜುವಲ್ ಪಾರ್ಟ್ಸ್ ಮತ್ತು ಕಂಪ್ಲೀಟ್ ಅಸೆಂಬ್ಲಿ, ಇನ್ನೊಂದು ಪ್ರಿನ್ಸಿಪಾಲ್ ವ್ಯೂಸ್, ಇದೆಲ್ಲ ಸಾಲಿಡ್ ಎಡ್ಜ್ ವರ್ಷನ್ 19 ಹೆಲ್ಪಿಂದ ನಾನೀಗ ಇಲ್ಲಿ ಡೆಮೋ ತೋರಿಸಿದ್ದೀನಿ. ಸೊ ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಅಂತ, ನೀವು ಏನೋ ಒಂದು ಕಲ್ತಿದ್ದೀರ ಅಂತ ಅನ್ಕೋತೀನಿ. ಇದು ನಿಮಗೆ ಉಪಯೋಗಕ್ಕೆ ಬಂದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಇದನ್ನು ಶೇರ್ ಮಾಡಿ. ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದ.